ಈ ಪವಿತ್ರ ಆರಾಧನೆಯಲ್ಲಿ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಶುಭ ನಾಮದಲ್ಲಿ ಸ್ವಾಗತಿಸುತ್ತೇವೆ. ಬನ್ನಿರಿ, ನಮ್ಮ ನಿರ್ಮಾಣಕನಾದ ಯೆಹೋವನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ಆತನು ನಮ್ಮ ದೇವರು, ನಾವು ಆತನು ಪಾಲಿಸುವ ಪ್ರಜೆಯು, ಆತನ ಕೈ ಕೆಳಗಿರುವ ಹಿಂಡು ಆಗಿದ್ದೇವೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ಅತಿ ಪವಿತ್ರ ತಂದೆಯಾದ ದೇವರೇ, ಈ ಪರಿಶುದ್ಧವಾದ ದಿವಸವನ್ನು ನಮ್ಮ ಜೀವನದ ಶಕ್ತಿ ಅನುಗ್ರಹಿಸಿಕೊಟ್ಟು ನಿನ್ನ ಆಲಯದಲ್ಲಿ ನಮ್ಮನ್ನು ಸೇರಿಸಿದ್ದಕ್ಕಾಗಿ ನಿನಗೆ ಅನಂತ ಸ್ತುತಿಸುವುದು ಸಲ್ಲಿಸುತ್ತೇವೆ. ಈ ಆರಾಧನೆ ತಂದೆ ಮಗ ಪರಿಶುದ್ಧ ಆತ್ಮನಲ್ಲಿ ಆರಂಭ ಮಾಡಿಕೊಳ್ಳುತ್ತೇವೆ. ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡುವುದು ಕರ್ತನೆ, ಆಮೆನ್. ಈ ಪರಿಶುದ್ಧವಾದ ಆರಾಧನೆಯನ್ನು ನಾವು ಪ್ರಾರಂಭ ಮಾಡಿಕೊಳ್ಳುವ ಹಾಗೆ ಎಲ್ಲರೂ ಸೇರಿಕೊಂಡು ಸಭಾ ಸಂಗೀತಗಳಲ್ಲಿ 9ನೇ ಸಂಗೀತ, ಶುದ್ಧ 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 ಸರ್ವಶಕ್ತ ದೇವ ಎಂಬ ಈ ಸಂಗೀತವನ್ನು ಹಾಡಿ ದೇವರನ್ನು ಮಹಿಮೆಪಡಿಸೋಣ. ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಪ್ರೇಷಿತರ ಬೋಧನೆಯನ್ನು ಹರಕೆ ಮಾಡಿಕೊಳ್ಳೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನೆಂಬವನ ಕಾಲದಲ್ಲಿ ಶ್ರಮೆಪಟ್ಟು ಕ್ರೂಜಿತನಾಗಿ ಸತ್ತು ಉಣಲ್ಪಟ್ಟು 3ನೇ ದಿವಸದಲ್ಲಿ ಸತ್ತವಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಅಲ್ಲಿಂದ ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವುದಕ್ಕೆ ಬರುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂದು ನಂಬುತ್ತೇನೆ. ಆಮೇನ್.
ಈಗ ಪ್ರಾರ್ಥನದ ಸಮಯ. ದೇವರ ಉಪಕಾರ ಸ್ಮರಿಸಿಕೊಂಡು ದೇವರನ್ನು ಪ್ರಾರ್ಥನೆ ಮೂಲಕ ಆರಾಧಿಸೋಣ. ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ಅತಿ ಪವಿತ್ರ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮವನ್ನು ಕೊಂಡಾಡುತ್ತೇವೆ, ಘನಪಡಿಸ್ತೇವೆ, ಮಹಿಮೆಪಡಿಸ್ತೇವೆ, ಆರಾಧಿಸ್ತೇವೆ, ಸ್ತುತಿಸ್ತೇವೆ, ಕೀರ್ತಿಸ್ತೇವೆ, ಭಜಿಸ್ತೇವೆ. ನಿನ್ನ ಮಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅಪ್ಪ ತಂದೆ ಎಂಬುದಾಗಿ ಪ್ರಾರ್ಥಿಸಿ ಬೇಡ್ತಾ ಇದ್ದೇವೆ. ಕರ್ತನೆ, ಕಳೆದ ರಾತ್ರೆಲ್ಲ ನಮಗೆ ಒಳ್ಳೆ ನಿದ್ರೆಗಳ ದಯಪಾಲಿಸಿಕೊಟ್ಟು ಎಲ್ಲ ಕೇಳಿನಿಂದ ನಮ್ಮನ್ನು ತಪ್ಪಿಸಿ ತಿರುಗಿ ದೇವರೇ ನಮ್ಮ ಮಹಾಕೃಪೆ ಕರುಣೆಯಿಂದ ಈ ಪರಿಶುದ್ಧವಾದ ದಿವಸವನ್ನು ಕಾಣಲಿಕ್ಕೆ ನಮಗೆ ಹೊಸ ಜೀವ, ಹೊಸ ಪ್ರಾಣ, ಹೊಸ ಆತ್ಮ ನಮಗೆ ದಯಪಾಲಿಸಿಕೊಟ್ಟು ಈ ಹೊಸ ಆಕಾಶ ಭೂಮಿಯನ್ನು ಸೃಷ್ಟಿಯನ್ನು ನೋಡುವಂತ ಮಹಾಕೃಪೆ ಭಾಗ್ಯ ಅಲ್ಪರಾಗಿದ್ದ ನಮಗೆ ನೀವು ದಯಪಾಲಿಸಿಕೊಟ್ಟಿದ್ದಕ್ಕಾಗಿ ನಿಮ್ಮ ಪೂಜ್ಯ ಪಾದಗಳಿಗೆ ಅನಂತ ಸ್ತುತಿ ಸ್ತೋತ್ರ ಸಲ್ಲಿಸ್ತೇವೆ. ದೇವಾದಿ ದೇವನೇ, ರಾಜಾದಿ ರಾಜನೇ, ಕರ್ತಾದಿ ಕರ್ತನೆ, ಅರಸರಿಗೆ ಅರಸನೆ, ಎಲ್ಲ ಘನ ಮಾನ ಮಹಿಮೆ ಪ್ರಭಾವ ಅಧಿಪತ್ಯ ನಿನಗೆ ಮಾತ್ರ ಸಲ್ಲಿಸ್ತೇವೆ. ಯಾಕಂದ್ರೆ ನೀನು ನಮ್ಮ ಸೃಷ್ಟಿಕರ್ತನು, ನಮ್ಮ ಪರಿಪಾಲಕನು, ನಮ್ಮ ಯಜಮಾನನು, ನಮ್ಮನ್ನು ಪ್ರತಿ ದಿನ, ಪ್ರತಿ ಗಂಟೆ, ಪ್ರತಿ ನಿಮಿಷ, ಪ್ರತಿ ಗಳಿಗೆಯಲ್ಲಿ ನಮ್ಮನ್ನು ಕಾಪಾಡಿ ರಕ್ಷಿಸುವಂತ ದೇವರು. ಕರ್ತನೆ, ಪ್ರಾಮುಖ್ಯವಾಗಿ ನಮ್ಮನ್ನು ಕಳೆದ ತಿಂಗಳು ಎಲ್ಲಾ ದಿವಸ ನಮ್ಮ ಸಂಗಡ ಇದ್ದು ನಮಗೆ ಬೇಕಾದ ಆಶೀರ್ವಾದ ಅನುಗ್ರಹಿಸಿಕೊಟ್ಟು ಎಲ್ಲಾ ಕೇಡಿನಿಂದ, ರೋಗಗಳಿಂದ, ಮರಣಗಳಿಂದ ನಮ್ಮನ್ನು ತಪ್ಪಿಸಿ ಕಾಪಾಡಿ ತಿರುಗಿ ದೇವರಿನ ಮಹಾಕೃಪೆ ಕರುಣೆಯಿಂದ ಈ ಮೇ ತಿಂಗಳ ಈ ಪರಿಶುದ್ಧವಾದ ದಿವಸವನ್ನು ನಾವು ಕಾಣುವಂತೆ ನಿನ್ನ ಆಲಯಕ್ಕೆ ಬಂದು ನಿನ್ನನ್ನು ಆರಾಧಿಸುವಂತ ಮಹಾಕೃಪೆ ಭಾಗ್ಯ ಅಲ್ಪರ ಅಂತ ನಮಗೆ ನೀವು ದಯಪಾಲಿಸಿಕೊಟ್ಟಿದ್ದಕ್ಕಾಗಿ ನಿನಗೆ ಅನಂತ ಸ್ತುತಿ ಸ್ತೋತ್ರ ಸಲ್ಲಿಸ್ತೇವೆ. ದೇವರೇ, ನೀವು ಆತ್ಮ ಸ್ವರೂಪನು ಮತ್ತು ನಿನ್ನ ಆರಾಧಿಸುವವರು ಆತ್ಮಿಕವಾದ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕೆಂಬುದಾಗಿ ನೀವು ಕಲಿಸಿಕೊಟ್ಟಿದ್ದೀರಿ. ಹಾಗೆ ಆರಾಧಿಸಲು ನಮಗೆ ಜ್ಞಾನ ವಿವೇಕಗಳನ್ನು ನಮಗೆ ದಯಪಾಲಿಸಿಕೊಡು ಕರ್ತನೆ. ದೇವರೇ, ನಿನ್ನ ವಾಕ್ಯಗಳು ಸತ್ಯವಾದವುಗಳು, ನಿಮ್ಮ ಮಾತುಗಳು ಸತ್ಯವಾದವುಗಳು, ನಿನ್ನ ವಾಗ್ದಾನಗಳು ಸತ್ಯವಾದವುಗಳು. ಭೂಮಿ ಆಕಾಶವು ಹರಿದು ಹೋದರು ನಿಮ್ಮ ವಾಕ್ಯಗಳು ಬಿದ್ದು ಹೋಗುವುದಿಲ್ಲ ತಂದೆ. ಎಲ್ಲಿ ಇಬ್ಬರು ಮೂವರು ಸೇರಿಕೊಂಡು ಆರಾಧನೆ ಮಾಡ್ತಾರೋ ಅವರ ಮಧ್ಯದಲ್ಲಿ ಬರ್ತೇನೆ, ಅವರ ಪ್ರಾರ್ಥನೆ ಕೇಳಿಸಿಕೊಳ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದಂತ ದೇವರು. ಅದೇ ವಾಗ್ದಾನ ಅನುಗುಣವಾಗಿ ದೇವರೇ, ನಾವು ಕರ್ತನೆ ಈ ಸಮಯದಲ್ಲಿ ನಿನ್ನ ಸನ್ನಿಧಿಯಲ್ಲಿ ನಾವು ಬಂದು ಆರಾಧಿಸುವಾಗ ಅಂದು ಸೇನಾಯಿ ಬೆಟ್ಟದಲ್ಲಿ ಇರುವಂತ ದೇವರ ಆತ್ಮನೆ, ಪಂಚಶತ್ಮದಲ್ಲಿ ಇರುವಂತ ದೇವರ ಆತ್ಮನೆ ನಮ್ಮ ಮಧ್ಯದಲ್ಲಿ ಪ್ರಸನ್ನನಾಗಿ ಬಂದು ನಮ್ಮ ಪ್ರಾರ್ಥನೆಯನ್ನು ಅಂಗೀಕಾರ ಮಾಡಬೇಕೆಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ ಕರ್ತನೆ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಚಲಿಸಬೇಕೆಂಬುದಾಗಿ, ನಮ್ಮನ್ನು ಮುಟ್ಟಬೇಕೆಂಬುದಾಗಿ ನಿನ್ನನ್ನು ಬೇಡಿಕೊಳ್ಳುತ್ತೇವೆ ಕರ್ತನೆ. ದೇವರೇ, ನಾವು ಪಾಪಿಗಳು, ನಾವು ಕೆಟ್ಟು ಹೋದವರು, ಯಾವ ಕೆಲಸಕ್ಕೆ ನಾವು ಬಾರದವರು ಆಗಿದ್ದಾಗಲೂ ಕೂಡ ದೇವರೇ, ನಿನ್ನ ಮಹಾಕೃಪೆ ಕರುಣೆಯಿಂದ ದೇವರೇ ನಮ್ಮನ್ನು ಜೀವಿತ ಸಂಖ್ಯೆಯಲ್ಲಿ ಉಳಿಸಿ ನಮ್ಮನ್ನು ಕಟಾಯಿಸಿ ಕಾಪಾಡೋದಕ್ಕಾಗಿ ಮತ್ತು ನಿನ್ನ ಮಕ್ಕಳೆಂಬುದಾಗಿ ನಮ್ಮನ್ನು ಅಂಗೀಕಾರ ಮಾಡೋದಕ್ಕಾಗಿ ನಿನಗೆ ಅನಂತ ಸ್ತುತಿ ಸ್ತೋತ್ರ ಸಲ್ಲಿಸ್ತೇವೆ ತಂದೆ. ಅಷ್ಟು ಮಾತ್ರವಲ್ಲದೆ ಕರ್ತನೆ, ದೇವರೇ, ನೀವು ನಿಮ್ಮ ಮಗನಾದ ಯೇಸು ಸ್ವಾಮಿಯನ್ನು ನಮಗೋಸ್ಕರ ಕರ್ತನೆ ನೀವು ತಂದೆ ಈ ಭೂಲೋಕಕ್ಕೆ ಕಳಿಸಿಕೊಟ್ಟು ನಮ್ಮ ಪಾಪಗಳು, ನಮ್ಮ ಶಾಪಗಳನ್ನು ಒತ್ತುಕೊಂಡು ನಮಗೋಸ್ಕರ ಕಲ್ವರಿ ಶಿಲುಬೆ ಮೇಲೆ ಪ್ರಾಣವನ್ನು ಕೊಟ್ಟು ನಮ್ಮನ್ನು ರಕ್ಷಿಸುವುದಕ್ಕಾಗಿ, ಪಾಪದಿಂದ ಶಾಪ ರಕ್ಷಿಸುವುದಕ್ಕಾಗಿ ನಿನ್ನ ಮಗನನ್ನು ನಮಗೆ ಕಳಿಸಿಕೊಟ್ಟಿದ್ದಕ್ಕಾಗಿ ಈ ಮಹಾ ತ್ಯಾಗಕ್ಕೆ, ಈ ಮಹಾ ಪ್ರೀತಿಗೆ ನಿನಗೆ ಅನಂತ ಸ್ತುತಿ ಸ್ತೋತ್ರ ನಾವು ಸಲ್ಲಿಸ್ತೇವೆ ಕರ್ತನೆ. ಮತ್ತು ದೇವರೇ, ನೀವು ಮಾಡಿದ ಉಪಕಾರ ಸ್ಮರಿಸಿಕೊಂಡು ನಾವು ನಿನಗೇನು ಸಲ್ಲಿಸಲು ಸಾಧ್ಯವಿಲ್ಲ ಕರ್ತನೆ. ಮತ್ತು ತಂದೆ, ಈ ಸಮಯದಲ್ಲಿ ಕರ್ತನೆ ನಮ್ಮ ಈ ಕ್ರೈಸ್ಟ್ ಮೆಸೇಜ್ ಸೆಂಟ್ರಲ್ ಸಭೆಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವೆ ದೇವರೇ. ಈ ನಮ್ಮ ಸಭೆಯ ಜೀವಿತದಲ್ಲಿ ನೀವು ಮಾಡುವಂತೆಲ್ಲ ಬಹುಪಗಳನ್ನು ಸ್ಮರಿಸಿಕೊಂಡು ನಿನಗೆ ನಾವು ಸ್ತುತಿ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ದೇವರೇ ಮತ್ತು ರಕ್ಷಕನೇ, ಈ ಸಭೆಯಲ್ಲಿ ಇರುವಂತ ತಂದೆ ಎಲ್ಲ ಅಂಗಗಳನ್ನಪ್ಪ ಸ್ವಾಮಿ, ಸಬ್ಬತ್ತು ಶಾಲೆ, ಮಹಿಳೆಯರ ಕೂಟ, ಯೌವನಸ್ಥರ ಕೂಟಗಳನ್ನು ನೀವು ಆಶೀರ್ವಾದ ಮಾಡ್ರಿ ಕರ್ತನೆ. ಎಲ್ಲಾ ಕೂಟಗಳ ತಂದೆ ಸ್ವಾಮಿ ಭಕ್ತಿಯಲ್ಲಿ ವೃದ್ಧಿ ಹೊಂದಿ ನಿನಗೆ ಆತ್ಮಿಕ ಫಲ ಕೊಡುವಂತ ಮಕ್ಕಳಾಗಿ ಜೀವಿಸಲು ಸಹಾಯ ಮಾಡು ಕರ್ತನೆ. ಈ ಸಭೆಯನ್ನು ಕರ್ತನೆ
ಈ ಸಭೆಯ ಸೇವೆಯನ್ನು ಮಾಡುವಂತ ಜಿಲ್ಲಾ ಮೇಲಧಿಕಾರಿಗಳಂತ ರೆವರೆಂಡ್ ಸನಾತ್ ಸತೀಶ್ ಕುಮಾರ್ ಜಿಲ್ಲಾ ಮೇಲ್ವಿಚಾರಕರನ್ನು, ಅಮ್ಮನವರನ್ನ ಅವರ ಕುಟುಂಬದವರನ್ನು ಕೂಡ ನೀವು ಆಶೀರ್ವಾದ ಮಾಡಬೇಕೆಂಬುದಾಗಿ ನಿನ್ನಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ಕರ್ತನೆ. ದೇವರೇ, ಈ ಸಭೆಯ ಸೇವೆಯಲ್ಲಿ ಇನ್ನೂ ಉತ್ತಮವಾಗಿ ಕರ್ತನೆ ಸೇವೆ ಮಾಡಲು ದಿವ್ಯ ಜ್ಞಾನ, ದಿವ್ಯ ಆತ್ಮ ಐನ ದಯಪಾಲಿಸಿಕೊಡು. ಮತ್ತು ಸಭಾ ಪಾಲಕಂತ ನಮ್ಮನ್ನು ಕೂಡ ಕರ್ತನೆ ನಿನ್ನ ಆತ್ಮದ ನಮ್ಮನ್ನು ನಡೆಸು. ನಿನ್ನ ಸೇವೆ ಹೆಚ್ಚಾಗಿ ಮಾಡಲು ದೇವರೇ ನಮಗೆ ಸಹಾಯ ಮಾಡು ಕರ್ತನೆ. ದೇವರೇ, ಈ ಸಭೆಯಲ್ಲಿ ಅಂಗಳದಲ್ಲಿ ಕೆಲಸ ಮಾಡುವಂತ ಯೇಸರಾಜ್, ಭಾಸ್ಕರಪ್ಪ ಮತ್ತು ತಂದೆ ಉದಯ್ ಇವರನ್ನು ಕೂಡ ನೀವು ಆಶೀರ್ವಾದ ಮಾಡಿ ಕರ್ತನೆ. ಅಷ್ಟು ಮಾತ್ರ ತಂದೆ ದೇವರೇ, ನಮ್ಮ ಬೆಂಗಳೂರು ಕಾನ್ಫರೆನ್ಸ್ ತಂದೆ ಜವಾಬ್ದಾರಿಯನ್ನು ಕೊಟ್ಟಿರುವಂತ ಬಿಷಪ್ ಎನ್.ಎಲ್. ಕರ್ಕರೆ ಐನವರನ್ನ, ಅಮ್ಮನವರ ಕುಟುಂಬ ನೀವು ಆಶೀರ್ವಾದ ಮಾಡಿ ಕರ್ತನೆ. ದೇವರೇ, ಅವರು ಕೂಡ ಈ ಕಾನ್ಫರೆನ್ಸ್ ಉನ್ನತ ಸ್ಥಿತಿ ತೆಗೆದುಕೊಂಡು ಹೋಗಲಿಕ್ಕೆ ದಿವ್ಯ ಜ್ಞಾನ, ದಿವ್ಯ ಆತ್ಮ ಅವರಿಗೆ ದಯಪಾಲಿಸಿಕೊಡು ಕರ್ತನೆ. ಅಷ್ಟು ಮಾತ್ರ ತಂದೆ ಸ್ವಾಮಿ, ನಮ್ಮ ಗುಲ್ಬರ್ಗ ಜಿಲ್ಲೆಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವೆ ದೇವರೇ. ಮತ್ತು ಗುಲ್ಬರ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳನ್ನು ಮತ್ತು ಕರ್ತನೆ ಎಲ್ಲ ಪೊಲೀಸ್ ಆಫೀಸರ್ಗಳನ್ನು ಮತ್ತು ಕರ್ತನೆ ಎಲ್ಲ ವೈದ್ಯಕ ಸಿಬ್ಬಂದಿಗಳನ್ನು, ಡಾಕ್ಟರ್ಗಳನ್ನು, ನರ್ಸ್ಗಳನ್ನು ಕರ್ತನೆ ಆಶೀರ್ವಾದ ಮಾಡಿ ಕರ್ತನೆ. ಅವರು ರಾತ್ರಿ ಹಗಲು ದೇವರೇ ಕೆಲಸ ಮಾಡುವಾಗ ಕರ್ತನೆ ಅವರಿಗೆ ಆರೋಗ್ಯ, ಬಲ, ಶಕ್ತಿ ದಯಪಾಲಿಸಿಕೊಡು. ಮತ್ತು ಪ್ರಾಮುಖ್ಯವಾಗಿ ದೇವರೇ, ಆಸ್ಪತ್ರೆಯಲ್ಲಿ ತಂದೆ ಇರುವಂತ ಎಲ್ಲಾ ರೋಗಿಗಳಿಗೋಸ್ಕರ, ಪ್ರಾಮುಖ್ಯವಾಗಿ ಕೋವಿಡ್-19 ಈ ರೋಗದಿಂದ ಬಳಲುವಂತ ಎಲ್ಲ ರೋಗಿಗಳಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ ದೇವರೇ. ರಕ್ಷಕನೇ, ಅವರನ್ನು ಸ್ವಸ್ಥಪಡಿಸಿ ಅವರನ್ನು ಗುಣಪಡಿಸಬೇಕೆಂಬುದಾಗಿ ನಿನ್ನ ಪಾದಗಳಲ್ಲಿ ಅಡ್ಡ ಬಿದ್ದು ನಾವು ತಂದೆ ಸ್ತೋತ್ರ ಮಾಡುತ್ತೇವೆ. ನೀವು ವೈದ್ಯನಿಗೆ ತಗ್ಗಾದ ವೈದ್ಯನು, ಪರಮ ವೈದ್ಯನು ಕರ್ತನೆ. ನಿಮಗೆ ಅಸಾಧ್ಯವಾದ ರೋಗ ಒಂದು ಇಲ್ಲ ಕರ್ತನೆ. ಅಷ್ಟು ಮಾತ್ರವಲ್ಲದೆ ದೇವರೇ, ನಮ್ಮ ಕರ್ನಾಟಕ ರಾಜ್ಯಕ್ಕೋಸ್ಕರ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗೋಸ್ಕರ, ಎಲ್ಲಾ MLAಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ ದೇವರೇ. ಅವರು ಕೂಡ ರಾತ್ರಿ ಹಗಲು ಕರ್ತನೆ ಈ ರಾಜ್ಯವನ್ನು ನೋಡಿಕೊಳ್ಳಿಕ್ಕೆ ಅವರಿಗೂ ಕೂಡ ಆರೋಗ್ಯ, ಬಲ, ಶಕ್ತಿ ಅವರಿಗೆ ದಯಪಾಲಿಸಿಕೊಡು ಕರ್ತನೆ. ಅಷ್ಟು ಮಾತ್ರವಲ್ಲದೆ ದೇವರೇ ಸ್ವಾಮಿ, ನಮ್ಮ ಭಾರತ ದೇಶಕ್ಕೋಸ್ಕರ ಮತ್ತು ಪ್ರಧಾನ ಮಂತ್ರಿಗಳಿಗೋಸ್ಕರ ಕರ್ತನೆ ದೇವರೇ, ದೇಶ ನೋಡಿಕೊಳ್ಳೋದೆಲ್ಲ ಅಧಿಕಾರಿಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವೆ ದೇವರೇ. ಅವರಿಗೆ ಕೂಡ ಕರ್ತನೆ ಆರೋಗ್ಯ, ಬಲ, ಶಕ್ತಿ ದಯಪಾಲಿಸಿಕೊಡು ದೇವರೇ. ಮತ್ತು ಈ ದೇಶವನ್ನು ಕರ್ತನೆ ನೀತಿಗೆ ಅನುಸಾರವಾಗಿ, ನಿನ್ನ ನೇಮಗಳಿಗೆ ಅನುಸಾರವಾಗಿ ಈ ದೇಶವನ್ನು ನಡೆಸಿಕೊಂಡು ಹೋಗಲಿಕ್ಕೆ ಅವರಿಗೆ ನಿಮ್ಮ ದಿವ್ಯ ಜ್ಞಾನ, ದಿವ್ಯಾತ್ಮ ಅವರಿಗೆ ದಯಪಾಲಿಸಿಕೊಡು ಕರ್ತನೆ. ಮತ್ತೊಂದು ಸಾರಿ ದೇವರೇ, ಈ ದಿವಸ ಕರ್ತನೆ ನಿನ್ನ ವಾಕ್ಯವನ್ನು ಕೇಳಿಸಿಕೊಳ್ಳುವಂತ ಎಲ್ಲಾ ನಿನ್ನ ಭಕ್ತರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವೆ ತಂದೆ ಸ್ವಾಮಿ. ಅಷ್ಟು ಮಾತ್ರ ದೇವರೇ, ಈ ದಿವಸ ಕರ್ತನೆ ದೇವರ ವಾಕ್ಯವನ್ನು ಹಂಚಿಕೊಳ್ಳುವಂತ ರೆವರೆಂಡ್ ಸನಾತ್ ಸತೀಶ್ ಕುಮಾರ್ ಜಿಲ್ಲಾ ಮೇಲಾಧಿಕಾರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ ದೇವರೇ. ಈ ದಿವಸ ಅವರ ಮೂಲಕ ನೀವು ಮಾತನಾಡಬೇಕೆಂಬುದಾಗಿ ದೇವರೇ, ಈ ದಿವಸ ನೀವು ಏನು ನಮಗೆ ತಿಳಿಸಬೇಕು ಇಷ್ಟಪಟ್ಟಿದ್ದೇವೆ ಕರ್ತನೆ, ನಾವೇನು ಕಲಿಬೇಕಾಗಿದೆ ಆ ವಾಕ್ಯಗಳನ್ನು ಅವರ ಬಾಯಲ್ಲಿಟ್ಟು ಕರ್ತನೆ ನೀವು ಮಾತನಾಡಿ ನೀವು ಮಹಿಮೆ ಹೊಂದಿಕೊಳ್ಳಬೇಕೆಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ ಕರ್ತನೆ. ದೇವರೇ, ನೀವು ವೃದ್ಧಿಯಾಗಬೇಕು, ನಾವು ಕಡಿಮೆ ಆಗಬೇಕು, ನೀವು ಹೆಚ್ಚಲ್ಪಡಬೇಕು, ನಾವು ತಗ್ಗಿಸಲ್ಪಡಬೇಕು ಕರ್ತನೆ. ಎಲ್ಲಾ ಘನ, ಮಾನ, ಮಹಿಮೆ, ಪ್ರಭಾವ, ಅಧಿಪತ್ಯ ನೀವು ಮಾತ್ರ ಹೊಂದಿಕೊಳ್ಳಬೇಕೆಂದು ಬೇಡಿಕೊಳ್ಳುತ್ತೇವೆ. ಮತ್ತು ಕರ್ತನೆ, ಈ ದಿವಸ ರಕ್ಷಕನೇ ದೇವರೇ, ನಾವು ಕರ್ತನ ಮೇಜಿನಲ್ಲಿ ದೇವರೇ ನಾವು ಪಾಲು ತೆಗೆದುಕೊಳ್ಳಲಿಕ್ಕೆ ನಾವು ಹೋಗುವಾಗ ಕರ್ತನೆ ನಾವು ಪಾಪಗಳೆಂಬುದಾಗಿ ನಾವು ಒಪ್ಪಿಕೊಳ್ಳುತ್ತೇವೆ ದೇವರೇ. ರಕ್ಷಕನೇ, ನಿನ್ನ ಪರಿಶುದ್ಧ ರಕ್ತದಲ್ಲಿ ನಮ್ಮ ಪಾಪಗಳನ್ನು ತೊಳೆದು ನಮ್ಮನ್ನು ಶುದ್ಧಿಪಡಿಸು. ಪ್ರೀತಿ ಸ್ವರೂಪನಾದ ದೇವರೇ, ನಮ್ಮನ್ನು ಕರುಣಿಸು. ಕರುಣಾನಿಗೆ ನಮ್ಮ ದ್ರೋಹಗಳನ್ನೆಲ್ಲ ಅಳಿಸಿಬಿಡು ಕರ್ತನೆ. ಈ ಸೋಪು ಗಿಡದ ಬರಲಿಂದ ನಮ್ಮನ್ನು ಚಿಮಿಕಿಸಿ ಎಂಬಂತೆ ನಮ್ಮನ್ನು ಶುದ್ಧಿಪಡಿಸು ಕರ್ತನೆ. ಕರ್ತನೆ, ಮತ್ತೊಂದು ಸಾರಿ ಎಲ್ಲಾ ಘನ, ಮಾನ, ಮಹಿಮೆ, ಪ್ರಭಾವ, ಅಧಿಪತ್ಯ ನಿನಗೆ ಮಾತ್ರ ಸಲ್ಲಿಸ್ತೇವೆ. ನಮ್ಮ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಮತ್ತೊಂದು ಸಾರಿ ದೇವರೇ ನಿನ್ನನ್ನು ಘನಪಡಿಸ್ತೇವೆ, ಮಹಿಮೆಪಡಿಸ್ತೇವೆ, ಆರಾಧಿಸ್ತೇವೆ. ನಾವು ಬೇಡಿಕೊಂಡಂತ ಆಶೀರ್ವಾದಗಳನ್ನು ಅತ್ಯಧಿಕವಾಗಿ ಅನುಗ್ರಹಿಸಲು ಶಕ್ತನಾಗಿರುವಂತ ಯೇಸುವೆ, ನಿಮ್ಮ ಪೂಜ್ಯ ನಾಮದಲ್ಲಿ ಬಹುದೀನತೆಯಿಂದ, ಬಹು ನಮ್ರತೆಯಿಂದ ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ.
ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮ್ಮ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದ ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಸೇರಿಸದೆ ಕೇಳಿ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲವು ನಿನ್ನವೇ ಸ್ವಾಮಿ. ಆಮೇನ್. ದೇವರ ವಾಕ್ಯವನ್ನು ಓದಿ ಕೇಳಿಸಿಕೊಳ್ಳೋಣ. ನಮ್ಮ ಧ್ಯಾನಕ್ಕಾಗಿ ಸತ್ಯವೇದದಿಂದ ತೆಗೆದುಕೊಂಡ ವಾಕ್ಯದ ಭಾಗ ವಿಮೋಚನಾ ಕಾಂಡ 15ನೇ ಅಧ್ಯಾಯ ವಚನಗಳು 22ರಿಂದ 27 ವಚನದವರೆಗೆ. ಟುಡೇ ಸ್ಕ್ರಿಪ್ಚರ್ ಪೋರ್ಷನ್ ಹ್ಯಾಸ್ ಬೀನ್ ಟೇಕನ್ from the book of Exodus chapter 15 verses begins from 22 to 27. ಇಸ್ರಾಯೇಲರು ಸಿನಾಯ್ ಬೆಟ್ಟಕ್ಕೆ ಯಾತ್ರೆ ಹೋದದ್ದು. ಅರಣ್ಯದಲ್ಲಿ ಅವರಿಗೋಸ್ಕರ ಕಹಿ ನೀರು ಸಿಹಿಯಾದದ್ದು. ಬಳಿಕ ಮೋಶೆಯು ಇಸ್ರಾಯೇಲರನ್ನು ಕೆಂಪು ಸಮುದ್ರದ ಬಳಿಯಿಂದ ಪ್ರಯಾಣ ಮಾಡಿಸಲು ಅವರು ಶೂರಿನ ಅರಣ್ಯದೊಳಗೆ 3 ದಿನ ನಡೆದು ಹೋದರು. ಅಲ್ಲಿ ಅವರಿಗೆ ನೀರು ಸಿಕ್ಕಲೇ ಇಲ್ಲ. ತರುವಾಯ ಮಾರಾ ಎಂಬ ಸ್ಥಳವನ್ನು ಸೇರಿದರು. ಆದರೆ ಆ ಸ್ಥಳದ ನೀರು ಕಹಿಯಾಗಿದ್ದರಿಂದ ಅವರಿಗೆ ಅದನ್ನು ಕುಡಿಯುವುದಕ್ಕಾಗದೆ ಹೋಯಿತು. ಆದುದರಿಂದಲೇ ಆ ಸ್ಥಳಕ್ಕೆ ಮಾರಾ ಎಂದು ಹೆಸರಾಯಿತು. ಜನರು ನಾವೇನು ಕುಡಿಯಬೇಕೆಂದು ಮೋಶೆಯ ಮೇಲೆ ಗುಣಗುಟ್ಟುತ್ತಿರಲು ಮೋಶೆಯು ಯೆಹೋವನನ್ನು ಪ್ರಾರ್ಥಿಸಿದನು. ಆಗ ಯೆಹೋವನು ಅವನಿಗೆ ಒಂದು ಗಿಡವನ್ನು ತೋರಿಸಿದನು. ಅದನ್ನು ಆ ನೀರಿನಲ್ಲಿ ಹಾಕಿದಾಗ ನೀರು ಸಿಹಿ ಆಯಿತು. ಅಲ್ಲಿ ಯೆಹೋವನು ಇಸ್ರಾಯೇಲರಿಗಾಗಿ ಒಂದು ನಿಯಮವನ್ನು ನಿರ್ಣಯ ಮಾಡಿ ಅವರನ್ನು ಪರೀಕ್ಷಿಸಿ ಹೀಗಂದನು, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿಬೀಳುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮಗೆ ಬರಗೊಡಿಸುವುದಿಲ್ಲ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. ತರುವಾಯ ಅವರು ಏಲೀಮಿಗೆ ಬಂದರು. ಅಲ್ಲಿ 12 ನೀರಿನ ಒರತೆಗಳು 70 ಖರ್ಜೂರದ ಮರಗಳು ಇದ್ದುದರಿಂದ ಆ ನೀರಿನ ಬಳಿಯಲ್ಲಿ ಇಳುಕೊಂಡರು ಎಂಬುದೇ. ದೇವರು ಈ ವಾಕ್ಯಗಳನ್ನು ನಮ್ಮ ಆತ್ಮೀಯ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಆಮೇನ್. Lord.
ಯೇಸುವಿನ ನಾಮ ನನ್ನ ಪ್ರಾಣನಿಗೆ ರಕ್ಷೆ, ಯೇಸುವಿನ ರಕ್ತ ನನ್ನ ಮನೆಗೆ ಸುರಕ್ಷೆ, ಯೇಸುವಿನ ನಾಮ ನನ್ನ ಪ್ರಾಣನಿಗೆ ರಕ್ಷೆ, ಯೇಸುವಿನ ರಕ್ತ ನನ್ನ ಮನೆಗೆ ಸುರಕ್ಷೆ. ಮರೆಯಾಗಿ ಬರುವ ಮಹಾವ್ಯಾಧಿಗಳ ಭಯ ಪಡೆನು ನಾ ಭಯ ಪಡೆನು, ಮರೆಯಾಗಿ ಬರುವ ಮಹಾವ್ಯಾಧಿಗಳ ಭಯ ಪಡೆನು ನಾ ಭಯ ಪಡೆನು. ಯೇಸುವಿನ ನಾಮ ನನ್ನ ಪ್ರಾಣನಿಗೆ ರಕ್ಷೆ, ಯೇಸುವಿನ ರಕ್ತ ನನ್ನ ಮನೆಗೆ ಸುರಕ್ಷೆ, ಯೇಸುವಿನ ನಾಮ ನನ್ನ ಪ್ರಾಣನಿಗೆ ರಕ್ಷೆ, ಯೇಸುವಿನ ರಕ್ತ ನನ್ನ ಮನೆಗೆ ಸುರಕ್ಷೆ. ರೋಗ ಭಯ ಮರಣ ಭಯ ತೊಲಗಲಿ ಯೇಸುವಿನ ನಾಮದಲ್ಲಿ, ರೋಗ ಭಯ ಮರಣ ಭಯ ತೊಲಗಲಿ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮ ನನ್ನ ಪ್ರಾಣನಿಗೆ ರಕ್ಷೆ, ಯೇಸುವಿನ ರಕ್ತ ನನ್ನ ಮನೆಗೆ ಸುರಕ್ಷೆ, ಯೇಸುವಿನ ನಾಮ ನನ್ನ ಪ್ರಾಣನಿಗೆ ರಕ್ಷೆ, ಯೇಸುವಿನ ರಕ್ತ ನನ್ನ ಮನೆಗೆ ಸುರಕ್ಷೆ. ಕೇಳೇನು ನಮಗೆ ಸಂಭವಿಸದು, ಉಪದ್ರ ಗುಡಾರವ ಸಮೀಪಿಸದು, ಕೇಳೇನು ನಮಗೆ ಸಂಭವಿಸದು, ಉಪದ್ರ ಗುಡಾರವ ಸಮೀಪಿಸದು. ಯೇಸುವಿನ ನಾಮ ನನ್ನ ಪ್ರಾಣನಿಗೆ ರಕ್ಷೆ, ಯೇಸುವಿನ ರಕ್ತ ನನ್ನ ಮನೆಗೆ ಸುರಕ್ಷೆ, ಯೇಸುವಿನ ನಾಮ ನನ್ನ ಪ್ರಾಣನಿಗೆ ರಕ್ಷೆ, ಯೇಸುವಿನ ರಕ್ತ ನನ್ನ ಮನೆಗೆ ಸುರಕ್ಷೆ. ಪರಲೋಕ ಸೇವೆಯ ಕಾವಲಿದೆ, ಸರ್ವಾಧಿಕಾರಿಯ ರಕ್ಷಣೆ ಇದೆ, ಪರಲೋಕ ಸೇನೆಯ ಕಾವಲಿದೆ, ಸರ್ವಾಧಿಕಾರಿಯ ರಕ್ಷಣೆ ಇದೆ. ಯೇಸುವಿನ ನಾಮ ನನ್ನ ಪ್ರಾಣನಿಗೆ ರಕ್ಷೆ, ಯೇಸುವಿನ ರಕ್ತ ನನ್ನ ಮನೆಗೆ ಸುರಕ್ಷೆ, ಯೇಸುವಿನ ನಾಮ ನನ್ನ ಪ್ರಾಣನಿಗೆ ರಕ್ಷೆ, ಯೇಸುವಿನ ರಕ್ತ ನನ್ನ ಮನೆಗೆ ಸುರಕ್ಷೆ. ಕೊಂಡಾಡಿರಿ ಯೇಸುವಿನ ನಾಮವನ್ನು, ಮರೆಯಿರಿ ವ್ಯಾಧಿಯ ಹೆಸರುಗಳ, ಕೊಂಡಾಡಿರಿ ಯೇಸುವಿನ ನಾಮವನ್ನು, ಮರೆಯಿರಿ ವ್ಯಾಧಿಯ ಹೆಸರುಗಳ. ಯೇಸುವಿನ ನಾಮ ನನ್ನ ಪ್ರಾಣನಿಗೆ ರಕ್ಷೆ, ಯೇಸುವಿನ ರಕ್ತ ನನ್ನ ಮನೆಗೆ ಸುರಕ್ಷೆ, ಯೇಸುವಿನ ನಾಮ ನನ್ನ ಪ್ರಾಣನಿಗೆ ರಕ್ಷೆ, ಯೇಸುವಿನ ರಕ್ತ ನನ್ನ ಮನೆಗೆ ಸುರಕ್ಷೆ. ಜೊತೆ ಇರುವಲ್ಲಿ ಆರಾಧನೆ, ಪರಿಶುದ್ಧಾತ್ಮನಿಗೆ ಆರಾಧನೆ, ಸದಾ ಜೊತೆ ಇರುವಲ್ಲಿ ಆರಾಧನೆ, ಸ್ವರ್ಗೀಯ ತಂದೆಗೆ ಆರಾಧನೆ, ಸಹಾಯ ಮಾಡುವನಿಗೆ ಆರಾಧನೆ, ಸ್ವರ್ಗೀಯ ತಂದೆಗೆ ಆರಾಧನೆ,
ಸಹಾಯ ಮಾಡುವನಿಗೆ ಆರಾಧನೆ, ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ, ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ. ಜೀವನದಿಯೇ ನಿನಗೆ ಆರಾಧನೆ, ಜೀವ ಬುಗ್ಗೆ ನಿನಗೆ ಆರಾಧನೆ, ಜೀವನದಿಯೇ ನಿನಗೆ ಆರಾಧನೆ, ಜೀವ ಬುಗ್ಗೆ ನಿನಗೆ ಆರಾಧನೆ, ಮೇಘ ಸ್ತಂಭವೇ ನಿನಗೆ ಆರಾಧನೆ, ಬರುವ ಮಸಿಹನಿಗೆ ಆರಾಧನೆ, ಮೇಘ ಸ್ತಂಭವೇ ನಿನಗೆ ಆರಾಧನೆ, ಬರುವ ಮಸಿಹನಿಗೆ ಆರಾಧನೆ, ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ, ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ. ರೆವರೆಂಡ್ ಸನತ್ ಸತೀಶ್ ಕುಮಾರ್, ಜಿಲ್ಲಾ ಮೇಲ್ವಿಚಾರಕರು, ಕ್ರೈಸ್ಟ್ ಮೆಥಡಿಸ್ಟ್ ಸೆಂಟ್ರಲ್ ಚರ್ಚ್ ಕಲಬುರಗಿ, ಇವರಿಂದ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋಣ. ಕರ್ತನಲ್ಲಿ ಪ್ರಿಯ ಸಭೆಯವರೇ, ಇನ್ನೊಂದು ತಿಂಗಳಿನ ಪ್ರಥಮ ಭಾನುವಾರದ ಆರಾಧನೆಯಲ್ಲಿ ನಿಮ್ಮೆಲ್ಲರಿಗೆ ಕ್ರಿಸ್ತೇಸುವಿನ ಹೆಸರಿನಲ್ಲಿ ಸ್ವಾಗತ ಮಾಡುತ್ತೇನೆ. ದೇವರ ವಾಕ್ಯವನ್ನು ಧ್ಯಾನ ಮಾಡುವುದಕ್ಕೆ ಆರಿಸಿಕೊಂಡಂಥ ವೇದ ಭಾಗವು ಈಗಾಗಲೇ ನಮ್ಮೆಲ್ಲರಿಗೋಸ್ಕರ ಓದಲ್ಪಟ್ಟಿದೆ. ಅದರಲ್ಲಿ ವಿಮೋಚನ ಕಾಂಡ 15ನೇ ಅಧ್ಯಾಯ 26ನೇ ವಚನ, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿಬೀಳುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮಗೆ ಬರಗೊಡಿಸುವುದಿಲ್ಲ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿರುವ ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ನಿನ್ನ ಆಶೀರ್ವಾದಗಳಿಗೋಸ್ಕರ ಕೊಂಡಾಡುತ್ತೇವೆ. ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ನಮ್ಮೊಟ್ಟಿಗಿದ್ದು ಆಶೀರ್ವದಿಸು. ನನ್ನ ಕೂಡ ನೀನು ಮಾತನಾಡು. ನಮಗೆ ಬೇಕಾಗಿರುವಂಥ ಆತ್ಮಿಕ ಆಹಾರವನ್ನು ದಯಪಾಲಿಸಿ ಘನ ಮಾನ ಮಹಿಮೆ ಹೊಂದಿಕೊಳ್ಳಬೇಕಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. I am not a scientist. I am not a physician, but I am a science graduate, and my wife also a science graduate. As the lockdown period began and coronavirus started infecting people and taking the lives of people, I said to my wife, let us get into a research field to find the vaccine for COVID-19. But there are numerous intelligent scientists with all well-equipped latest facilities started already research work, and trials are on human beings. And I am a servant of God, pastor and theologian. Therefore, I'd like to bring God's word on COVID-19. Today, we will meditate upon a topic, vaccine for COVID-19. COVID-19 ಲಸಿಕೆ ಎನ್ನುವಂಥ ಸಂದರ್ಭದಲ್ಲಿ ಅದರ ವ್ಯಾಖ್ಯಾನ ನೋಡುವಾಗ ಲಸಿಕೆ ಎಂದರೆ ವೈರಸ್ನಿಂದ ಕಾಯಿಲೆ ಬರದ ಹಾಗೆ ತಡೆಗಟ್ಟಲು ಒಬ್ಬ ವ್ಯಕ್ತಿಗೆ ಹಾನಿ ಮಾಡದೇ ಇರುವ ರೂಪದಲ್ಲಿ ವೈರಸ್ ಅಥವಾ ಬ್ಯಾಕ್ಟೀರಿಯಾಗಳನ್ನೊಳಗೊಂಡ ಪದಾರ್ಥವನ್ನು ಕೊಡುವುದು. A substance containing a virus or bacteria in a form that is not harmful given to person to prevent them from getting the disease that virus causes.
ಈ ಲಸಿಕೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದು ಮಾತ್ರವಲ್ಲದೆ ಅಪಾಯವಿರುವ ವೈರಸ್ ಅನ್ನು ಕೊಲ್ಲುವಂಥದ್ದಾಗಿದೆ. ದಿಸ್ ವ್ಯಾಕ್ಸಿನ್ ಪ್ರೊವೈಡ್ಸ್ active acquired immunity to a particular disease. It kills virus that's a threat in future. ಈ ದಿನ ಕೋವಿಡ್-19 ಲಸಿಕೆ ಎಂದು ಧ್ಯಾನ ಮಾಡುವಂತಹ ಸಂದರ್ಭದಲ್ಲಿ 3 ವಿಷಯಗಳನ್ನು ಧ್ಯಾನ ಮಾಡಿ. 1 ದೇವರು, 2 ದೇವರ ವಾಕ್ಯ, 3 ದೇವರ ಮಗ ಯೇಸು ಕ್ರಿಸ್ತನು. When we meditate upon a topic, vaccine for COVID-19, let us look at the 3 things. Firstly, God. Secondly, God's word. Thirdly, God's Son, Jesus Christ. ಮೊದಲನೇದಾಗಿ ದೇವರು. Firstly, God. When you look at Exodus chapter 23, verse 25, where we read it as, "Worship the Lord your God, and His blessings will be on your food and water. I will take away sickness from among you." If you look at the different translations in the English version, NIV puts it as, "Worship the Lord your God, and His blessings will be on your food and water. I will take away sickness from among you." New Living Translation translates it as, "You must serve only the Lord your God. If you do, I will bless you with food and water, and will protect you from illness." New American Standard Version puts it as, "But you shall serve the Lord your God, and He will bless your bread and water, and I will remove sickness from your midst." What does God do? ದೇವರು ಏನು ಮಾಡುತ್ತಾನೆ ಎಂದು ನಾವು ನೋಡುವಂತಹ ಸಂದರ್ಭದಲ್ಲಿ ಈ ದೇವರ ವಾಕ್ಯದ ಪ್ರತ್ಯೇಕವಾದಂತಹ ಭಾಗ ಈ ವಚನದಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ನಮಗೆ ಸ್ಪಷ್ಟವಾಗುವಂತದ್ದಾಗಿದೆ. When we look at a particular part in this verse, where we understand what does God do. God will take away sickness. ದೇವರು ನಿಮ್ಮ ಕಾಯಿಲೆಯನ್ನು ತೆಗೆಯುವಂತವನಾಗಿದ್ದಾನೆ. God will protect you from illness. ದೇವರು ಕಾಯಿಲೆಯಿಂದ ನಿಮ್ಮನ್ನು ರಕ್ಷಿಸುವಂತವನಾಗಿದ್ದಾನೆ. God will remove sickness. ದೇವರು ಕಾಯಿಲೆಯನ್ನು ತೆಗೆದು ಬಿಡುವಂತವನಾಗಿದ್ದಾನೆ ಎಂದು ನೋಡುವಂತವರಾಗಿದ್ದೇವೆ. ಇದರ ಮೂಲಕವಾಗಿ ನಾವು ಅರ್ಥ ಮಾಡಿಕೊಳ್ಳುವಂಥದ್ದೇನಂತಂದ್ರೆ, ದೇವರು ಶಕ್ತಿಶಾಲಿಯಾಗಿದ್ದಾನೆ. God is powerful. He provides a defense. ದೇವರು ರಕ್ಷಣೆಯನ್ನು ಅನುಗ್ರಹಿಸುವಂತವನಾಗಿದ್ದಾನೆ. God gives immunity. ದೇವರು ರೋಗ ನಿರೋಧಕ ಶಕ್ತಿಯನ್ನು ದಯಪಾಲಿಸುವಂತವನಾಗಿದ್ದಾನೆ. God fights. ದೇವರು ಹೋರಾಟ ಮಾಡುವಂತವನಾಗಿದ್ದಾನೆ. God will destroy. ದೇವರು ನಾಶ ಮಾಡುವಂತವನಾಗಿದ್ದಾನೆ. God will kill. ದೇವರು ಕೊಲ್ಲುವಂತವನಾಗಿದ್ದಾನೆ ಎಂದು ನಾವು ನೋಡುವಂತವ. ದೇವರು ಸರ್ವಶಕ್ತನಾದಂತಹ ದೇವರಾಗಿದ್ದಾನೆ. ಆದ್ದರಿಂದ ದೇವರ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ, ನಿಮ್ಮೊಳಗೆ ಯಾವ ವ್ಯಾಧಿಯೂ ಉಂಟಾಗದಂತೆ ಮಾಡುವೆನು. ಇದು ದೇವರ ಶಕ್ತಿ ಎಂದು ನಾವು ನೋಡುವಂತವರಾಗಿದ್ದೇವೆ. ಆತನು ಯಾವ ವ್ಯಾಧಿಯನ್ನು ಬರಗೊಡಿಸುವುದಿಲ್ಲ ಎನ್ನುವಾಗ ನಿಜವಾದಂತ ರಕ್ಷಣೆ, ರೋಗ ನಿರೋಧಕ ಶಕ್ತಿಯನ್ನು ಕೊಟ್ಟು ಆ ಒಂದು ಕಾಯಿಲೆಯನ್ನು, ವೈರಸ್ ಅನ್ನು ಸಂಪೂರ್ಣವಾಗಿ ನಾಶ ಮಾಡಿ ಬಿಡುವಂತವನಾಗಿದ್ದಾನೆ. ಹೌದು, ಕರ್ತನಲ್ಲಿ ಪ್ರಿಯ ದೇವಜನರೇ, ದೇವರ ವಾಕ್ಯದಿಂದ ನಮಗೆ ಬಹಳ ಸ್ಪಷ್ಟವಾಗಿ ಅರ್ಥವಾಗುವಂಥದ್ದು ಏನು ಎನ್ನುವಂತಹ ಸಂದರ್ಭದಲ್ಲಿ ದೇವರು ರಕ್ಷಣೆಯನ್ನು ನೀಡುವಾತನಾಗಿದ್ದ. ಒಬ್ಬ ಯೌವನಸ್ಥ ಮಗನು ಬೀಚ್ ಮೇಲೆ
ನಿಂತುಕೊಂಡಿದನು, ಕುಡಿದು ಮತ್ತನಾಗಿದನು. ನೀರಿನ ಒಳಗೆ ಹೋಗಿ ಈಜಾಡುವುದಕ್ಕೆ ಮನಸ್ಸು ಮಾಡಿ ನೀರಿನಲ್ಲಿ ಧುಮುಕಿದನು. ಒಬ್ಬ ಹಿರಿಯ ವ್ಯಕ್ತಿಯು ಅವನನ್ನು ಗಮನಿಸುತ್ತಾ ಇದ್ದನು. ನೀರಿನೊಳಗೆ ಮುಳುಗಿರುವಂತವನು ಮೇಲೆ ಕಾಣಲೇ ಇಲ್ಲ. ಆಗ ತಕ್ಷಣ ಆ ವಯಸ್ಸಾದಂಥ ವ್ಯಕ್ತಿಯು ನೀರಿನೊಳಗೆ ಹೋಗಿ ಆತನ ಪ್ರಾಣವನ್ನು ಕಾಪಾಡಿದನು. ಅನೇಕ ವರ್ಷಗಳಾದ ಮೇಲೆ ಆ ವ್ಯಕ್ತಿಯು ಮಾದಕ ವಸ್ತುಗಳ ಕಳ್ಳತನದ ಆಧಾರದ ಮೇಲೆ ನ್ಯಾಯಾಲಯಕ್ಕೆ ತೆಗೆದುಕೊಂಡು ನ್ಯಾಯ ವಿಚಾರಣೆಗೋಸ್ಕರ ಬರಮಾಡಲು ನ್ಯಾಯಾಧೀಶನ ಒಂದು ಕುರ್ಚಿಯಲ್ಲಿ ಕುಳಿತಿರುವಂತ ವ್ಯಕ್ತಿಯನ್ನು ಗಮನಿಸುತ್ತಾ ಇರುವಾಗ ಅವರನ್ನು ನೋಡಿ ಗುರುತು ಹಿಡಿದು ಆತನು ಮಾತನಾಡುವುದಕ್ಕೆ ಪ್ರಾರಂಭ ಮಾಡಿ, ಅನೇಕ ವರ್ಷಗಳ ಹಿಂದೆ ನನ್ನ ಪ್ರಾಣವನ್ನು ಕಾಪಾಡಿದಂಥವರು ನೀವಾಗಿದ್ದೀರಾ, ನನ್ನ ಗುರುತನ್ನು ಹಿಡಿದಿದ್ದೀರಾ ಎನ್ನುವಾಗ ಆ ವ್ಯಕ್ತಿ ಹೇಳುತ್ತಾ ಇರುವಂಥದ್ದು, ನಾನು ನಿನ್ನ ಗುರುತನ್ನು ಹಿಡಿದಿದ್ದೇನೆ, ಆಗ ನಾನು ನಿನ್ನ ರಕ್ಷಕನಾಗಿದ್ದೇನು, ಆದರೆ ಈಗ ನ್ಯಾಯಾಧೀಶನಾಗಿದ್ದೇನೆ. I was a savior then, today I am your judge. ಅಪರಾಧಿಯಾಗಿದ್ದು ಅಪರಾಧಿಯ ಸ್ಥಾನದಲ್ಲಿ ನಿಂತಿರುವಾಗ ನ್ಯಾಯಸ್ಥಾನದ ಆಸನದಲ್ಲಿರುವಂತ ನಾನು ನ್ಯಾಯವನ್ನು ಕೊಡುವಂತವನಾಗಿದ್ದೇನೆ, ಶಿಕ್ಷೆಯನ್ನು ವಿಧಿಸುವಂತವನಾಗಿದ್ದೇನೆ ಅಂತೇಳಿ ಹೇಳುತ್ತಾ ಇರುವಂಥದ್ದು. ದೇವರು ಸರ್ವಶಕ್ತನಾದಂತ ದೇವರಾಗಿದ್ದಾನೆ. ಆತನು ನಮ್ಮನ್ನು ಕಾಪಾಡುವುದಕ್ಕೆ ತನ್ನ ರಕ್ಷಣೆಯನ್ನು ನೀಡಿ ವೈರಿಯೊಡನೆ ವೈರಸ್ನೊಡನೆ ಹೋರಾಡಿ ನಾಶ ಮಾಡಿ ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಕೊಡುವಾತನಾಗಿದ್ದಾನೆ. ಆದ್ದರಿಂದ ಮಾಡಬೇಕಾಗಿರುವಂಥದ್ದು ಏನು? When does God do? ಯಾವಾಗ ದೇವರು ಇದನ್ನು ಮಾಡುವಂತವನಾಗಿದ್ದಾನೆ ಎಂದು ನಾವು ನೋಡುವಂತಹ ಸಂದರ್ಭದಲ್ಲಿ 25ನೇ ವಚನದ ಮೊದಲನೇ ಭಾಗದಲ್ಲಿ ನಾವು ನೋಡುತ್ತೇವೆ, ನಿಮ್ಮ ದೇವರಾದ ಯೆಹೋವನೊಬ್ಬನನ್ನೇ ಆರಾಧಿಸಬೇಕು. You must worship the Lord your God. ಆ ದೇವರೊಬ್ಬನನ್ನೇ ಆರಾಧಿಸಬೇಕು. If you look at another translation that puts it in this way, serve only the Lord your God. ನಿನ್ನ ದೇವರಾಗಿರುವಂತ ಆ ಯೆಹೋವನೊಬ್ಬನನ್ನೇ ಆರಾಧಿಸಬೇಕು ಎಂದು ಹೇಳ್ತಾರೆ. ಆರಾಧನೆ ಅಂದ್ರೆ ಏನು? ಪ್ರಾರ್ಥನೆ ಮಾಡುವಂಥದ್ದು, ಆತನಿಗೆ ಕೊಂಡಾಡುವಂಥದ್ದು, ಆತನಲ್ಲಿ ನಂಬಿಕೆ ಇಡುವಂಥದ್ದು, ಆತನಿಗೆ ಅಡ್ಡ ಬಿದ್ದು ಆರಾಧನೆ ಮಾಡುವಂಥದ್ದು ಅವಶ್ಯವಾಗಿದೆ. ಆರಾಧನೆ ಮಾಡುವಾಗ ದೇವರು ನಮಗೆ ತನ್ನ ರಕ್ಷಣೆ, ರೋಗ ನಿರೋಧಕ ಶಕ್ತಿಯನ್ನು ಒದಗಿಸುವಂತವನಾಗಿದ್ದಾನೆ. ಆದರೆ ಇವತ್ತು ನಾನು ನೀನು ಯಾರನ್ನು ಆರಾಧಿಸುತ್ತಾ ಇದ್ದೇವೆ? What are we worshipping today? Are we worshipping the power that is given to somebody? ಅಧಿಕಾರ ಕೊಟ್ಟಿರ್ತಕ್ಕಂಥದ್ದಕ್ಕೆ ನಾನು ನೀನು ಆರಾಧಿಸುತ್ತಾ ಇದ್ದೇವೆ, ಅಥವಾ ನಮಗೆ ನಿಮಗೆ ದಯಪಾಲಿಸಿದಂತಹ ಹಣವನ್ನು ಆರಾಧಿಸುತ್ತಾ ಇದ್ದೇವೆ? Are we worshipping the money that is given to you and me? Are we worshipping a person ಅಥವಾ ವ್ಯಕ್ತಿಯನ್ನು ಆರಾಧಿಸುತ್ತಾ ಇದ್ದೇವ? What should a man do then? Worship God who is so powerful. Worship God only who has created the whole universe. Worship God only who has power over the whole universe. ಸರ್ವಶಕ್ತನಾದಂಥ ಯೆಹೋವ ದೇವರ ಮೇಲೆ, ಇಡೀ ಸೃಷ್ಟಿಯನ್ನು ಉಂಟು ಮಾಡಿರುವಂತಹ ಆ ದೇವರೊಬ್ಬನನ್ನೇ, ಇಡೀ ಸೃಷ್ಟಿಯ ಮೇಲೆ ಸಂಪೂರ್ಣ ಅಧಿಕಾರವನ್ನು ಹೊಂದಿರುವಂತ ಆ ದೇವರೊಬ್ಬನನ್ನೇ ಆರಾಧಿಸಬೇಕು ಎಂದು ನಾವು ನೋಡುವಂತವರಾಗಿದೆ. God has created a beautiful creation. ಸುಂದರವಾದಂತಹ ಸೃಷ್ಟಿಯನ್ನು ಉಂಟು ಮಾಡಿದ್ದಾನೆ. ಸೃಷ್ಟಿ ಎಲ್ಲವೂ ಆತನ ಅಧೀನದಲ್ಲಿದೆ. ಸೂರ್ಯ ನಾವು ನೋಡುವಾಗ ಬಹಳ ಪ್ರಕಾಶಮಯವಾಗಿರುವಂಥದ್ದು, ಭೂಮಿಯ ಗಾತ್ರಕ್ಕಿಂತ ಬಹಳ ದೊಡ್ಡದಾಗಿರುವಂಥದ್ದು. ಅದು ಬಹಳ ಶಕೆಯನ್ನು ಉರಿಯನ್ನು ಪಡೆದಿರುವಂಥ ಒಂದು ದ್ರವ್ಯೋಪಾದಿಯ
ಸೂರ್ಯದಾಗಿರುವಂಥದ್ದಾಗಿದೆ. ಮಾತ್ರವಲ್ಲದೆ ತನ್ನ ಬೆಳಕಿನ ಶಕ್ತಿಯನ್ನು, ಬೆಳಕಿನ ಕಿರಣಗಳನ್ನು ಒದಗಿಸುವಂಥ ಶಕ್ತಿಯನ್ನು ಪಡೆದುಕೊಂಡಿರುವಂಥ ಶಕ್ತಿಶಾಲಿಯಾಗಿರುವಂಥ ಸೂರ್ಯ ದೇವರಿಂದ ಮಾಡಲ್ಪಟ್ಟಿರುವಂಥದ್ದಾಗಿದೆ. Sun is brighter than 85% of the stars in Milky Way. It has a diameter of 1.39 million kilometers. That is 109 times than that of Earth. ಈ ಭೂಮಿಯ ಡಯಾಮೀಟರ್ಗಿಂತಲೂ 109 ಪಟ್ಟು ಹೆಚ್ಚಾಗಿರುವಂಥದ್ದು ಅದಾಗಿದೆ. A sphere of hot plasma. It consists of 73% hydrogen, 25% of helium, smaller quantities of oxygen, carbon, neon, and iron. It releases 384.6 iota watts of energy in the form of light and radiation. ಅಷ್ಟೊಂದು ಶಕ್ತಿಶಾಲಿಯಾಗಿರುವಂಥ ಸೂರ್ಯ ದೇವರು ಉಂಟು ಮಾಡಿರುವಂಥದ್ದು ಎಂದು ನೋಡುತ್ತೇವೆ. ಅದನ್ನು ಉಂಟು ಮಾಡಿರುವಂಥ ದೇವರು ಎಷ್ಟು ಶಕ್ತಿಶಾಲಿಯಾಗಿದ್ದಾನೆ. ಹೀಗಿರುವಂತಹ ಸಂದರ್ಭದಲ್ಲಿ ಈ ಕೋವಿಡ್-19 ಅನ್ನು ಕೂಡ ನಾಶ ಮಾಡುವಂತ ಶಕ್ತಿ, ಈ ಕೋವಿಡ್-19 ಶಕ್ತಿಯನ್ನು ನಿಯಂತ್ರಣಗೊಳಿಸುವಂತ ಶಕ್ತಿ ಆ ದೇವರಲ್ಲಿ ಉಂಟು ಎಂದು ನೋಡುತ್ತೆ. ಆದ್ದರಿಂದಲೇ ಈ ಕೋವಿಡ್-19 ಅನ್ನು ನಿಶ್ಶಕ್ತಿಗೊಳಿಸಬೇಕಾಗಿದ್ದರೆ ಈ ಒಂದು ಲಸಿಕೆ ದೇವರು ನನಗೆ ನಿನಗೆ ಬೇಕಾಗಿದೆ. ಆ ದೇವರೊಬ್ಬನನ್ನೇ ಆರಾಧಿಸಬೇಕಾಗಿದೆ. ಆ ದೇವರ ಮೇಲೆ ನಂಬಿಕೆ ಇಡಬೇಕಾಗಿದೆ. ಆ ದೇವರನ್ನು ಕೊಂಡಾಡಬೇಕಾಗಿದೆ. ಆ ದೇವರಲ್ಲಿ ಮನವಿ ಮಾಡಿಕೊಳ್ಳಬೇಕಾಗಿದೆ. ಆ ದೇವರ ಕಡೆಗೆ ತಿರುಗಿಕೊಳ್ಳಬೇಕಾಗಿದೆ. ಆ ದೇವರ ಕೈಗೆ ನಾನು ನೀನು ಸಮರ್ಪಿಸಿಕೊಳ್ಳಬೇಕಾಗಿದೆ. ಯಾವಾಗ ದೇವರು ನಿನ್ನ ಮಧ್ಯದಲ್ಲಿರುವಂತವರಾಗಿದ್ದಾನು, ಆಗ ದೇವರು ಈ ಕೋವಿಡ್-19 ಅನ್ನು ನಿಯಂತ್ರಿಸಲು, ಈ ಕೋವಿಡ್-19 ಅನ್ನು ತಡೆಗಟ್ಟಲು, ಈ ಕೋವಿಡ್-19 ಶಕ್ತಿಯನ್ನು ನಿಶ್ಶಕ್ತಿಗೊಳಿಸಲು ಲಸಿಕೆ ನಮಗೆ ಒದಗಿಸುವಂತವನಾಗಿದ್ದಾನೆ. ಆದ್ದರಿಂದ ಈ ಕೋವಿಡ್-19 ಲಸಿಕೆ ಎನ್ನುವಾಗ ದೇವರೇ ಆಗಿದ್ದಾನೆ. ಆ ದೇವರನ್ನು ನಾನು ನೀನು ಪಡೆದುಕೊಳ್ಳೋಣ. ಆ ದೇವರಿಂದ ನಾನು ನೀನು ದೂರವಾಗಿ ಹೋಗಿದ್ದೇವಾ? ಆ ದೇವರನ್ನು ನಾನು ನೀನು ಅಸಡ್ಡೆ ಮಾಡಿದ್ದೇವಾ? ಆ ದೇವರನ್ನು ನಾನು ನೀನು ನಿರ್ಲಕ್ಷ್ಯ ಮಾಡಿದ್ದೇವಾ? ಇನ್ನು ಮತ್ತೆ ತಿರುಗಿ ಆತನ ಕಡೆಗೆ ತಿರುಗಿಕೊಳ್ಳಬೇಕಾಗಿದೆ. ಇನ್ನು ತಿರುಗಿ ಆ ದೇವರ ಹತ್ತಿರ ಬಂದು ಮೊರೆ ಇಡಬೇಕಾಗಿದೆ. ಆ ದೇವರಿಗೆ ಕೂಗುವಾಗ, ಆ ದೇವರಲ್ಲಿ ಮೊರೆ ಇಡುವಾಗ, ಆ ದೇವರಲ್ಲಿ ವಿಜ್ಞಾಪನೆ ಮಾಡಿಕೊಳ್ಳುವಾಗ, ಆ ದೇವರಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡುವಾಗ ಆ ಲಸಿಕೆ, ಆ ಶಕ್ತಿ, ಆ ರೋಗ ನಿರೋಧಕ ಶಕ್ತಿಯನ್ನು ದೇವರು ನನಗೆ ನಿನಗೆ ಅನುಗ್ರಹಿಸುವಂತವನಾಗಿದ್ದಾನೆ. ಕೋವಿಡ್-19 ಲಸಿಕೆ ಅಂದರೆ ದೇವರೇ. ಎರಡನೇಯಾಗಿ ದೇವರ ವಾಕ್ಯವೇ ಕೋವಿಡ್-19 ಲಸಿಕೆಯಾಗಿದೆ. ಗಾಡ್ಸ್ ವರ್ಡ್ ಈಸ್ ದಿ ವ್ಯಾಕ್ಸಿನ್ ಫಾರ್ ಕೋವಿಡ್-19. If you look at Exodus chapter 15 verse 26, ವಿಮೋಚನ ಕಾಂಡ 15ನೇ ಅಧ್ಯಾಯ 26ನೇ ವಚನ ನಾವು ನೋಡುವುದಾದರೆ ಅಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ: ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿ ಬೀಳುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನೂ ನಿಮಗೆ ಬರಗೊಡಿಸುವುದಿಲ್ಲ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. You will listen carefully to the Lord your God and do what is right in His eyes. If you pay attention to His commands and keep all His decrees, I will not bring on you any of the disease I brought on the Egyptians, for I am the Lord who heals you. This is a New International Version translation. What does God's word do?
ದೇವರ ವಾಕ್ಯ ಏನು ಮಾಡುವಂತದ್ದಾಗಿದೆ ಎನ್ನುವಂತಹ ಸಂದರ್ಭದಲ್ಲಿ ಇಲ್ಲಿ ದೇವರ ವಾಕ್ಯ ನಮಗೆ ಸ್ಪಷ್ಟಪಡಿಸುವಂತದ್ದೇನೆಂದ್ರೆ, ಐ ವಿಲ್ ನಾಟ್ ಬ್ರಿಂಗ್ ಆನ್ ಯು ಎನಿ ಆಫ್ ದ ಡಿಸೀಸಸ್. ನಿಮ್ಮ ಮೇಲೆ ಯಾವ ಕಾಯಿಲೆಯನ್ನು ಬರಗೊಡಿಸುವುದಿಲ್ಲ. And ESV translates it as, I will put none of the diseases. ಯಾವ ಕಾಯಿಲೆಯನ್ನು ನಿಮ್ಮ ಮೇಲೆ ಹಾಕುವುದಿಲ್ಲ. New Living Translation translates it as, I will not make you suffer. ನಾನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸುವುದಿಲ್ಲ. I won't punish you with diseases. Contemporary version translates it as, ನಾನು ನಿಮ್ಮನ್ನು ಶಿಕ್ಷಿಸುವುದಿಲ್ಲ ಅಂತೇಳಿ ಹೇಳುತ್ತಾ ಇರುವ ಇದರಲ್ಲಿ, ಈ ವಾಕ್ಯದಲ್ಲಿ ನಾನು ನೀನು ನೋಡುತ್ತಾ ಇರುವಂತಹ ಸಂದರ್ಭ ಹಲವು ಸತ್ಯತೆಗಳು ನಮ್ಮ ಗಮನಕ್ಕೆ ಬರುವಂತದ್ದಾಗಿದೆ. There are some facts that we find when we read this verse from the scripture. God brings diseases. ದೇವರು ಕಾಯಿಲೆಗಳನ್ನು ಬರಮಾಡುವಂತವನಾಗಿದ್ದಾನೆ. God makes people suffer. ದೇವರು ಜನರನ್ನು ಕಷ್ಟಕ್ಕೆ ಒಳಪಡಿಸುವಂತವನಾಗಿದ್ದಾನೆ. God punishes with diseases. ದೇವರು ಕಾಯಿಲೆಗಳಿಂದ ಜನರನ್ನು ಶಿಕ್ಷಿಸುವಂತವನಾಗಿದ್ದಾನೆ. God doesn't bring disease on you. ದೇವರು ನಿಮ್ಮ ಮೇಲೆ ಕಾಯಿಲೆಗಳನ್ನು ಬರಗೊಳಿಸುವುದಿಲ್ಲ. God's word stop viruses from attacking your body. ದೇವರ ವಾಕ್ಯ ವೈರಸ್ ಅನ್ನು ನಿಮ್ಮ ಮೇಲೆ ಆಕ್ರಮಣ ಮಾಡುವುದಕ್ಕೆ ತಡೆಗಟ್ಟುವಂತದ್ದಾಗಿದೆ. ದೇವರ ವಾಕ್ಯ ವೈರಸ್ ಅನ್ನು ನಿಮ್ಮ ದೇಹದ ಮೇಲೆ ಬರಗಡಿಸದಂತೆ ನೋಡಿಕೊಳ್ಳುವಂತದ್ದಾಗಿದೆ. God's word will not allow virus to attack your body. India Today reports that Tamil Nadu builds wall at Andhra Pradesh border to block vehicle movement. India Today ಹೀಗೆ ವರದಿ ಮಾಡುವಂಥದ್ದಾಗಿದೆ. ತಮಿಳುನಾಡು ಆಂಧ್ರ ಪ್ರದೇಶದ ಬಾರ್ಡರ್ನಲ್ಲಿ ಗೋಡೆಯನ್ನು ಕಟ್ಟುವಂಥದ್ದಾಗಿದೆ. ವಾಹನಗಳನ್ನು ತಡೆಗಟ್ಟುವುದಕ್ಕೋಸ್ಕರ, ವಾಹನ ಆ ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಬರುವುದನ್ನು ತಡೆಗಟ್ಟುವುದಕ್ಕೋಸ್ಕರ ಅಲ್ಲಿ ಗೋಡೆ ಕಟ್ಟುವಂಥದ್ದು. ಇಂಡಿಯಾ ಟುಡೇ ರಿಪೋರ್ಟ್ಸ್ ಒಡಿಶಾ digs up roads on Andhra border to stop movements. ಒಡಿಶಾ ದಾರಿಯ ಮಧ್ಯದಲ್ಲಿ ತಗ್ಗುಗಳನ್ನು ತೋಡುವಂಥದ್ದಾಗಿದೆ. ಆಂಧ್ರ ಪ್ರದೇಶದಿಂದ ಬರುವಂತಹ ವಾಹನಗಳನ್ನು ತಡೆಗಟ್ಟುವುದಕ್ಕೋಸ್ಕರ ದಾರಿಯ ಮೇಲೆ ತಗ್ಗುಗಳನ್ನು ತೋಡುವಂಥದ್ದು ಎಂದು ನೋಡುತ್ತೇವೆ. ಆ ಒಂದು ವಾಹನಗಳ ಚಲನ ವಲನಗಳನ್ನು ತಡೆಗಟ್ಟುವುದರ ಮೂಲಕವಾಗಿ ವೈರಸ್ ಅನ್ನು ತಡೆಗಟ್ಟುವಂಥದ್ದು, ಆ ಸೋಂಕು ಹರಡುವಂಥದ್ದನ್ನು ತಡೆಗಟ್ಟುವುದಕ್ಕೋಸ್ಕರ ಈ ಕ್ರಮಗಳನ್ನು ತೆಗೆದುಕೊಳ್ಳುವಂಥ ದೇವರ ವಾಕ್ಯವೂ ಕೂಡ ಈ ವೈರಸ್ ಬರದ ಹಾಗೆ, ನಿಮ್ಮ ಮೇಲೆ ಕಾಯಿಲೆ ಬರದ ಹಾಗೆ, ನಮ್ಮ ಮೇಲೆ ಕಾಯಿಲೆ ಬರದ ಹಾಗೆ ತಡೆಗಟ್ಟುವಂಥದ್ದಾಗಿದೆ. God is going to stop. What should man do? ಮನುಷ್ಯನು ಏನು ಮಾಡಬೇಕಾಗಿದೆ, ಮನುಷ್ಯನು ಏನು ಮಾಡಬೇಕೆನ್ನುವಂತಹ ಸಂದರ್ಭದಲ್ಲಿ ಈ 26ನೇ ವಚನ ನಾವು ನೋಡುತ್ತಾ ಇರುವಂತಹ ಸಂದರ್ಭದಲ್ಲಿ ನಮಗೆ ಸ್ಪಷ್ಟವಾಗುವಂಥದ್ದು. ಅಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ. Listen to God. Secondly, do what is right in the sight of God. ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ಆತನ ದೃಷ್ಟಿಗೆ ಸರಿ ಬೀಳುವುದನ್ನು ಮಾಡಿ. ಮೂರನೇದಾಗಿ, ಪೇ ಅಟೆನ್ಷನ್ ಟು ಹಿಸ್ ಕಮಾಂಡ್ಸ್. ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು. ನಾಲ್ಕನೇದಾಗಿ, ಕೀಪ್ ಅಂಡ್ ಒಬೇ ಹಿಸ್ ಡಿಕ್ರೀಸ್. ಆತನ ಕಟ್ಟಳೆಗಳನ್ನು ಅನುಸರಿಸಿ ನಡೆದರೆ, ಅಂದರೆ ದೇವರ ವಾಕ್ಯ ಹೇಳುತ್ತಾ ಇರುವಂಥದ್ದೇನೆಂದರೆ ದೇವರಿಗೆ ವಿಧೇಯರಾಗುವಂಥದ್ದು, ದೇವರ ಮಾತನ್ನು ಕೇಳುವಾಗ, ದೇವರ ಕಣ್ಣಿಗೆ ಸರಿ ಬೀಳುವಂಥದ್ದನ್ನು ಮಾಡುವಾಗ, ದೇವರ ಆಜ್ಞೆಗಳನ್ನು ಲಕ್ಷ್ಯವಿಟ್ಟು ಕೇಳುವಾಗ, ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ಜೀವಿಸುವಂತಹ ಸಂದರ್ಭದಲ್ಲಿ ದೇವರು
ನಿಮ್ಮ ಮೇಲೆ ಬರಮಾಡುವಂಥ ವೈರಸ್ ಅನ್ನು ತಡೆಗಟ್ಟುವಂಥವನಾಗಿದ್ದಾನೆ. ಒಂದು ವಾಟ್ಸಪ್ ವಿಡಿಯೋ ನೋಡುವಂಥ ಸಂದರ್ಭದಲ್ಲಿ ಅದರಲ್ಲಿ ಹೀಗೆ ಇರುವಂಥದ್ದು, ಒಬ್ಬ ಯೌವನಸ್ಥ ಮಗನು ತಾಯಿಯು ಹೊರಗಡೆ ಹೋಗಬೇಡ ಎನ್ನುವಂಥ ಸಂದರ್ಭದಲ್ಲಿಯೂ ಕೂಡ ಅವಿಧೇನಾಗಿದ್ದು ಹೊರಗಡೆ ಹೋದನು. ಸ್ವಲ್ಪ ತಾದ ಮೇಲೆ ಆತನು ಮನೆಗೆ ಬಂದು ಕೈಯನ್ನು ತೊಳ್ಕೊಳ್ಳದೆ ಮೇಜಿನ ಮೇಲಿರುವಂಥ ನೀರಿನ ಬಾಟ್ಲನ್ನು ತೆಗೆದುಕೊಂಡು ನೀರನ್ನು ಕುಡಿದನು. ನಂತರ ಮೇಜಿನ ಮೇಲೆ ಆ ಬಾಟ್ಲ್ ಇಡುವಾಗ ತಾಯಿಯೂ ಆ ಕಡೆಗೆ ಬಂದು ಅದೇ ಬಾಟ್ಲನ್ನು ಕೈಯಲ್ಲಿ ಹಿಡಿದುಕೊಂಡು ನೀರನ್ನು ಕುಡಿಯುವಾಗ ಕೊರೋನಾ ವೈರಸ್ ಅಂಟು ರೋಗ ಆಕೆಗೆ ಅಂಟುಕೊಂಡಿತ್ತು. ಆಕೆ ಆ ಕಾಯಿಲೆಗೆ ಒಳಗಾಗಿ ಒದ್ದಾಡುತ್ತಾ ಕಷ್ಟಪಟ್ಟು ಕೊನೆಗೆ ತನ್ನ ಪ್ರಾಣವನ್ನು ಕಳೆದುಕೊಂಡರು. ನಂತರ ಅದಕ್ಕೆ ನಾವು ಸೇರಿಸುವಂಥದ್ದೇನೆಂದರೆ ಆ ಯೌವನಸ್ಥ ಮಗನೂ ಕೂಡ ಕೋವಿಡ್-19ಗೆ ಒಳಗಾಗಿ ತನ್ನ ಪ್ರಾಣವನ್ನು ಕಳೆದುಕೊಂಡನು. ಯಾವಾಗ ತಾಯಿಯ ಮಾತಿಗೆ ಅವಿಧೇನಾದನು, ತಾಯಿ ಹೇಳಿರುವಂಥ ಮಾತನ್ನು ಕೇಳದೆ ಹೋದನು, ತನ್ನ ತಾಯಿಯನ್ನು ಕೂಡ ಕೊರೋನಾ ವೈರಸ್ನ ಕಾಯಿಲೆಗೆ ಒಳಪಡಿಸಿ ಆಕೆಯ ಪ್ರಾಣವನ್ನು ತೆಗೆದುಕೊಳ್ಳುವುದು ಮಾತ್ರವಲ್ಲದೆ ತನ್ನ ಪ್ರಾಣವನ್ನು ಕೂಡ ಕಳೆದುಕೊಂಡನು. ಕರ್ತನಲ್ಲಿ ಪ್ರಿಯ ದೇವ ಜನರೇ, ಅವಿಧೇಯರಾಗುವಂತಹ ಸಂದರ್ಭದಲ್ಲಿ ಕಾಯಿಲೆ ಆಕ್ರಮಣ ಮಾಡುವಂಥದ್ದಾಗಿದೆ, ವೈರಸ್ ಆಕ್ರಮಣ ಮಾಡುವಂಥದ್ದಾಗಿದೆ. ಯಾವಾಗ ದೇವರ ವಾಕ್ಯಕ್ಕೆ ವಿಧೇಯರಾಗುವಂಥವರಾಗಿದ್ದೇವೆ, ಯಾವಾಗ ದೇವರ ವಾಕ್ಯವನ್ನು ನಮ್ಮ ಲಕ್ಷ್ಯಕ್ಕೆ ತೆಗೆದುಕೊಳ್ಳುವಂಥವರಾಗಿದ್ದೇವೆ, ಯಾವಾಗ ದೇವರ ಕಣ್ಣಿಗೆ ಸರಿಬೀಳುವಂಥದ್ದನ್ನು ಮಾಡುವಂಥವರಾಗಿದ್ದೇವೆ, ಯಾವಾಗ ದೇವರು ಕೊಟ್ಟಿರುವಂತಹ ಆಜ್ಞೆಗಳಿಗೆ ವಿಧೇಯರಾಗಿ ಜೀವಿಸುವಂಥವರಾಗಿದ್ದೇವೆ, ದೇವರು ಆ ಕಾಯಿಲೆಯನ್ನು ಬರಮಾಡುವಂಥದ್ದನ್ನು ತಡೆಗಟ್ಟುವಂಥವನಾಗಿದ್ದಾನೆ. ದೇವರು ಆ ಕೋವಿಡ್-19 ಅನ್ನು ತಡೆಗಟ್ಟುವಂಥವನಾಗಿದ್ದಾನೆ. ದೇವರು ಆ ಕೋವಿಡ್-19 ಅನ್ನು ನಿಲ್ಲಿಸಿ ಬಿಡುವಂತವನಾಗಿದ್ದಾನೆ. ಆ ಒಂದು ಆಶೀರ್ವಾದ ತನ್ನ ಪ್ರಿಯ ಜನರ ಮೇಲೆ ಬರಮಾಡುವಂತವನಾಗಿದ್ದಾನೆ. ದೇವರು ಕಾಯಿಲೆಗಳನ್ನು ಬರಮಾಡುವಂತವನೂ ಆಗಿದ್ದಾನೆ. ಗಾಡ್ ಬ್ರಿಂಗ್ಸ್ ಡಿಸೀಸಸ್ ಅಂಡ್ ಆಲ್ಸೋ ಗಾಡ್ ಡಸಂಟ್ ಬ್ರಿಂಗ್ ಡಿಸೀಸ್ ಆನ್ ಇಟ್. ದೇವರು ಕಾಯಿಲೆಗಳನ್ನು ಬರಮಾಡುವಂತವನು, ಕಾಯಿಲೆಗಳನ್ನು ಬರಮಾಡದಂತೆ ತಡೆಗಟ್ಟುವಂತವನು ಆತನಾಗಿದ್ದಾನೆ ಎಂದು ನಾವು ನೋಡುತ್ತೇವೆ. ಆ ಕಾಯಿಲೆ ರೋಗಗಳು, ಆ ವೈರಸ್ ಒಳಗಡೆ ಬಂದಂತಹ ಸಂದರ್ಭ ಅವುಗಳನ್ನು ನಾಶ ಮಾಡುವಂತವನೂ ಆಗಿದ್ದಾನೆ ಎಂದು ನಾವು ನೋಡುವಂತವರಾಗಿದ್ದೇವೆ. ಮೂರನೇದಾಗಿ, ಕಡೆಯದಾಗಿ ನಾವು ನೋಡುವಾಗ ದೇವರ ಮಗನು ಯೇಸು ಕ್ರಿಸ್ತನು, ಗಾಡ್ ಸನ್ ಜೀಸಸ್ ಕ್ರೈಸ್ಟ್. ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಯೋಹಾನನು ಬರೆದಂತ ಸುವಾರ್ತೆ 11ನೇ ಅಧ್ಯಾಯ 21ನೇ ವಚನ ನಾವು ನೋಡುವಾಗ ಅಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ಮತ್ತು ಮಾರ್ತಳು ಯೇಸುವಿಗೆ, ಸ್ವಾಮಿ, ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ. Martha says to Jesus Christ, if you had been here, my brother would not have died. If we look at the context in which this verse is written, ಯಾವ ಒಂದು ಸನ್ನಿವೇಶದಲ್ಲಿ ಈ ವಾಕ್ಯ ಬರೆಯಲ್ಪಟ್ಟಿದೆ ಎನ್ನುವಂತಹ ಸಂದರ್ಭದಲ್ಲಿ ಮಾರ್ತಳು ಮರಿಯಳು ಅಳುತ್ತಾ ಇದ್ದಾರೆ. ಮಾರ್ತಾ and Mary are crying. Lazarus is dead and buried. ಲಾಜರನು ಸತ್ತು ಹೂಣಲ್ಪಟ್ಟಿದ್ದಾನೆ. Jesus comes after 4 days. ಯೇಸು ಕ್ರಿಸ್ತನು 4 ದಿವಸಗಳಾದ ಮೇಲೆ ಅಲ್ಲಿಗೆ ಬರುವಂತವನಾಗಿದ್ದಾನೆ. ಈಗ ಮಾರ್ತಳು ಮಾತನಾಡುತ್ತಾ ಇದ್ದಾಳೆ. Now Martha is speaking, addressing to Jesus Christ and says to him, if you had been here, my brother would not have died. ನೀನು ಇಲ್ಲಿ ಇರುವುದಾದರೆ, ನೀನು ಇಲ್ಲಿ ಇರುತ್ತಿದ್ದರೆ ಎಂದು ಹೇಳುತ್ತಾ ಇರುವಂತದ್ದನ್ನು ನಾವು ನೋಡುತ್ತೇವೆ. ಸ್ವಾಮಿ, ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ. If you had been here, New International Version translates it as, New Living Translation puts it as, if you only had been here, ನೀನು ಇಲ್ಲಿ ಇದ್ದರೆ ಮಾತ್ರ ನನ್ನ ತಮ್ಮನು ಸಾಯುತ್ತಾ ಇರಲಿಲ್ಲ. ಯಾವಾಗ ಈ ಲಾಜರನು ಸಾಯುತ್ತಾ ಇರಲಿಲ್ಲ? When would have Lazarus not died? Had Jesus been present there? ಯೇಸು ಕ್ರಿಸ್ತನು ಅಲ್ಲಿ
ಪ್ರಸನ್ನನಾಗಿರುವುದಾದರೆ, ಯೇಸು ಕ್ರಿಸ್ತನು ಅವರ ಜೊತೆಯಲ್ಲಿರುವುದಾದರೆ, ಇಫ್ ಜೀಸಸ್ ಹ್ಯಾಡ್ ಬೀನ್ ವಿತ್ ದೆಮ್, ಇಫ್ ಜೀಸಸ್ ವಾಸ್ ಅಟ್ ಹೋಮ್, ಯೇಸು ಕ್ರಿಸ್ತನು ಮಾರ್ತಾ ಮರಿಯಳ ಮನೆಯಲ್ಲಿ ಇರುವುದಾದರೆ ಆ ಲಾಜರನು ಸಾಯುತ್ತಾ ಇರಲಿಲ್ಲ ಎಂದು ನೋಡುತ್ತೇವೆ. ದ ರಿಸಲ್ಟ್ ಆಫ್ ಜೀಸಸ್ ಆಬ್ಸೆಂಟ್. ಯೇಸು ಕ್ರಿಸ್ತನು ಯಾವಾಗ ಅಲ್ಲಿ ಪ್ರಸನ್ನನಾಗಿರುವುದಿಲ್ಲವೋ, ಯಾವಾಗ ಯೇಸು ಕ್ರಿಸ್ತನು ಆ ಕುಟುಂಬದಲ್ಲಿ, ಆ ಮನೆಯಲ್ಲಿ ಮಾತಾ ಮರಿಯಳ ಜೊತೆಯಲ್ಲಿ ಇರುವುದಿಲ್ಲವೋ ಏನಾಗುತ್ತೆ ಎನ್ನುವಂತಹ ಸಂದರ್ಭದಲ್ಲಿ ದೇ ಲೂಸ್ ದೇರ್ ಬ್ರದರ್. ತಮ್ಮನನ್ನು ಅವರು ಕಳೆದುಕೊಳ್ಳುವಂತವರಾಗಿದ್ದಾರೆ. ದೇ ಆರ್ ಫಿಲ್ಡ್ ವಿತ್ ಸಾರೋ. ಅವರು ದುಃಖದಿಂದ ತುಂಬುವಂತವರಾಗಿದ್ದಾರೆ. ದೇರ್ ವಾಸ್ ಅ ಡೆತ್, ಅಲ್ಲಿ ಸಾವು ಇರುವಂಥದ್ದು. ದೇರ್ ವಾಸ್ ಅನ್ ಎಂಡ್ ಆಫ್ ಲೈಫ್, ಈ ಜೀವಿತದ ಕೊನೆ ಅಲ್ಲಿ ನೋಡುವಂತವರಾಗಿದ್ದಾರೆ ಎಂದು ನೋಡುತ್ತೇವೆ. ಮಾರ್ತಾ ಮರಿಯಳು ತಮ್ಮ ಸಹೋದರನ್ನು ಕಳೆದುಕೊಳ್ಳುವಂತವರಾಗಿದ್ದಾರೆ. ಅವರ ಸಹೋದರನು ಸತ್ತು ಸಮಾಧಿಯಲ್ಲಿರುವಂಥದ್ದು. ಆತನ ದೇಹ ಸಮಾಧಿಯಲ್ಲಿಟ್ಟಾಗ 4 ದಿವಸಗಳಾದ ನಂತರ ಯೇಸು ಕ್ರಿಸ್ತನು ಅಲ್ಲಿಗೆ ಬರುತ್ತಾ ಇದ್ದಾನೆ. ಆದರೆ ಆವಾಗಲೂ ಕೂಡ ಯೇಸು ಕ್ರಿಸ್ತನು ಏನನ್ನು ಹೇಳುತ್ತಾ ಇದ್ದಾನೆ? ಯೋಹಾನು ಬರೆದ ಸುವಾರ್ತೆ 11ನೇ ಅಧ್ಯಾಯ 25ನೇ ವಚನದಲ್ಲಿ ನಾವು ನೋಡುತ್ತೇವೆ, ನಾನೇ ಪುನರುತ್ಥಾನವೂ ಜೀವವಾಗಿದ್ದೇನೆ. ನನ್ನ ನಂಬುವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನ ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಐ ಆಮ್ ದ ರೆಸರೆಕ್ಷನ್ ಅಂಡ್ ಲೈಫ್. ಯೇಸು ಕ್ರಿಸ್ತನು ನಾನೇ ಪುನರುತ್ಥಾನವೂ ಜೀವವಾಗಿದ್ದೇನೆ. ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 10ನೇ ವಚನದಲ್ಲಿ ಈ ರೀತಿ ಬರೆಯಲ್ಪಟ್ಟಿರುವಂತದ್ದನ್ನು ನೋಡುತ್ತೇವೆ, ದ ಸನ್ ಆಫ್ ಮ್ಯಾನ್ ಈಸ್ ಕಮ್ ಟು ಸೀಕ್ ಅಂಡ್ ಟು ಸೇವ್ ದಟ್ ವಿಚ್ ವಾಸ್ ಲಾಸ್ಟ್. ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರ ಬಂದಿದ್ದಾನೆ ಎಂದು ನೋಡುತ್ತೇವೆ. ಯೇಸು ಕ್ರಿಸ್ತನು ಅಲ್ಲಿ ಇರುವುದಾದರೆ ಆ ಲಾಜರನು ಸಾಯುತ್ತಾ ಇರಲಿಲ್ಲ. ಯೇಸು ಕ್ರಿಸ್ತನು ಆಗಲೂ ಕೂಡ ಹೇಳ್ತಾ ಇರುವಂತಂದರೆ, ನಾನೇ ಪುನರುತ್ಥಾನವೂ ಜೀವವಾಗಿದ್ದೇನೆ. ನನ್ನ ನಂಬುವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನ ನಂಬುವನು ಎಂದಿಗೂ ಸಾಯುವುದಿಲ್ಲ. ಯೇಸು ಕ್ರಿಸ್ತನ ಪ್ರಸನ್ನತೆ ಯಾವ ಕಾಯಿಲೆಯೂ ಬರದ ಹಾಗೆ ತಡೆಗಟ್ಟುವಂತದ್ದಾಗಿದೆ. ಯೇಸು ಕ್ರಿಸ್ತನ ಪ್ರಸನ್ನತೆ ಕೋವಿಡ್-19 ಬರದ ಹಾಗೆ ತಡೆಗಟ್ಟುವಂತದ್ದಾಗಿದೆ. ಯೇಸು ಕ್ರಿಸ್ತನು ಅಲ್ಲಿ ಇರುವುದಾದರೆ, ಯೇಸು ಕ್ರಿಸ್ತನು ನನ್ನ ನಿನ್ನ ಜೊತೆಯಲ್ಲಿರುವುದಾದರೆ, ಯೇಸು ಕ್ರಿಸ್ತನು ನನ್ನ ನಿನ್ನ ಮನೆಯಲ್ಲಿರುವುದಾದರೆ, ಯೇಸು ಕ್ರಿಸ್ತನು ನನ್ನ ನಿನ್ನ ಹೃದಯದಲ್ಲಿರುವುದಾದರೆ, ಕೋವಿಡ್-19 ನನ್ನ ನಿನ್ನ ಮೇಲೆ ಆಕ್ರಮಣ ಮಾಡುವುದಿಲ್ಲ. ಒಂದು ವೇಳೆ ಕೊರೋನಾ ವೈರಸ್ ದೇಹದ ಒಳಗೆ ಬಂದರೂ ಕೂಡ ಅದು ನಾಶವಾಗಿ ಹೋಗುವಂತದ್ದಾಗಿದೆ. ಯಾಕಂದರೆ ಆ ಲಸಿಕೆ, ಯೇಸು ಕ್ರಿಸ್ತನೆಂಬ ಲಸಿಕೆ ನಮ್ಮಲ್ಲಿ ಇರುವುದಾದರೆ ಅದು ನಾಶ ಮಾಡುವಂತದ್ದಾಗಿದೆ. There, Jesus Christ is going to put a mark. You should not enter. The moment virus enters into body, vaccine is going to do its work. Vaccine is going to attack the virus. Vaccine is going to destroy the virus. Vaccine is going to kill the virus. ಯೇಸು ಕ್ರಿಸ್ತನು ನನ್ನ ನಿನ್ನ ಜೊತೆಯಲ್ಲಿರುವುದಾದರೆ ಹೊರಗಡೆ ಆ ವೈರಸ್ ಇರಬೇಕಾಗಿದೆ. ಒಂದು ವೇಳೆ ದೇಹದಲ್ಲಿ ಬರುವುದಾದರೂ, ನನ್ನ ನಿನ್ನ ಹತ್ತಿರ ಬರುವುದಾದರೂ ಆ ವೈರಸ್ ನಾಶವಾಗಿ ಹೋಗುವಂತದ್ದಾಗಿದೆ. ಆ ವೈರಸ್ ಕೊಲ್ಲಲ್ಪಡುವಂತದ್ದಾಗಿದೆ ಎಂದು ನಾವು ನೋಡುತ್ತೇವೆ. ಅವು ಕರ್ತನಲ್ಲಿ ಪ್ರಿಯರೇ, ಕೋವಿಡ್-19 ಲಸಿಕೆ ಎಂದು ನಾವು ಧ್ಯಾನ ಮಾಡುತ್ತಾ ಇದ್ದೇವೆ. ಯೇಸು ಕ್ರಿಸ್ತನು ಕೋವಿಡ್-19 ಲಸಿಕೆಯಾಗಿದ್ದಾರೆ. ಯೇಸು ಕ್ರಿಸ್ತನು ನನ್ನ ನಿನ್ನ ಜೊತೆಯಲ್ಲಿರುವುದಾದರೆ ಈ ಕೋವಿಡ್-19 ನಾಶವಾಗಿ ಹೋಗುವಂತದ್ದಾಗಿದೆ. ಯಾಕಂದರೆ ಯೇಸು ಕ್ರಿಸ್ತನೇ ಜೀವವಾಗಿದ್ದೇನೆ, ಯೇಸು ಕ್ರಿಸ್ತನೇ ಪುನರುತ್ಥಾನ ಆಗಿದ್ದೇನೆ ಅಂತ ಹೇಳಿ ಹೇಳುತ್ತಾ ಇರುವಂತದ್ದನ್ನು ನಾವು ನೋಡುವಂತವರಾಗಿದ್ದೇವೆ. ಜೋನಾಸ್ ಎಡ್ವರ್ಡ್ ಸಕ್, an American physician, medical researcher and virologist, developed one of the first successful polio vaccine in 1955 on 14th April. What a great joy it was for the whole people.
ಆ ಒಂದು ಗಳಿಗೆಯಲ್ಲಿ ಜನರೆಲ್ಲರಿಗೆ ಎಷ್ಟು ಸಂತೋಷವಾಗ್ತಾ ಇತ್ತು. ಆ ಒಂದು ದಿವಸಗಳಲ್ಲಿ ಪೋಲಿಯೋ ವೈರಸ್ನಿಂದ ಜನರೆಲ್ಲರ ಒಂದು ಜೀವಿತ ಸಂಕಷ್ಟಕ್ಕೆ ಒಳಗಾಗಿತ್ತು. ಜನರೆಲ್ಲರೂ ಕಾಯಿಲೆಗೆ ಒಳಗಾಗಿದ್ದರು. ಜನರೆಲ್ಲರೂ ಪೋಲಿಯೋ ಕಾಯಿಲೆಗೆ ತುತ್ತಾಗಿದ್ದರು. ಜನರೆಲ್ಲರ ಒಂದು ಆರೋಗ್ಯ ಅಸ್ತವ್ಯಸ್ತಗೊಳಿಸುತ್ತಾ ಇದ್ದು ಜನರೆಲ್ಲರೂ ಅನೇಕ ಜನರು ಪ್ರಾಣವನ್ನು ಕಳೆದುಕೊಳ್ಳುವುದು ಮಾತ್ರವಲ್ಲದೆ ಕಾಯಿಲೆಗೆ ತುತ್ತಾಗಿ ನರಳುತ್ತಾ ಇದ್ದರು. ಯಾವಾಗ ಜೋನಸ್ ಅವರು ವ್ಯಾಕ್ಸಿನ್ ಅನ್ನು ಕಂಡು ಹಿಡಿದು ಜನರಿಗೆ ಒದಗಿಸುವಂತವರಾಗಿದ್ದಾರೆ, ಜನರಿಗೆ ಎಲ್ಲಿಲ್ಲದ ಸಂತೋಷ, ಎಲ್ಲಿಲ್ಲದ ಆಶೀರ್ವಾದ, ಎಲ್ಲಿಲ್ಲದ ಹರ್ಷ, ಕೊಂಡಾಟ ಆಗಿನ ಗಳಿಗೆಯಲ್ಲಿ. ಹೌದು ಕರ್ತನಲ್ಲಿ ಪ್ರಿಯ ದೇವ ಜನರೇ, ಕೋವಿಡ್-19 ಕೊರೋನಾ ವೈರಸ್ ನಿಂದ ಇಂದು ಪ್ರಪಂಚಾದ್ಯಂತ ಜನರೆಲ್ಲರ ಜೀವಿತ ತತ್ತರಿಸಿಕೊಂಡಿರುವಾಗ, ಜನರೆಲ್ಲರೂ ಕಾಯಿಲೆಗೆ ಒಳಗಾಗುತ್ತಾ ಇರುವಾಗ, ಅನೇಕರು ಪ್ರಾಣವನ್ನು ಕಳೆದುಕೊಳ್ಳುತ್ತಾ ಇರುವಾಗ, ಅನೇಕರು ಇನ್ನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇರುವಾಗ, ಕೋವಿಡ್-19 ಲಸಿಕೆ ಸಿದ್ಧಪಡಿಸುವಲ್ಲಿ ವಿಜ್ಞಾನಿಗಳೆಲ್ಲರೂ ಸಂಶೋಧನೆಯಲ್ಲಿ ತೊಡಗಿರುವಾಗ, ದೇವರ ವಾಕ್ಯ ಧ್ಯಾನ ಮಾಡುತ್ತಾ ಇರುವಾಗ, ದೇವ ಸೇವಕನಾಗಿದ್ದು ಒಬ್ಬ ಸಭಾಪಾಲಕನಾಗಿ ಹೇಳುವಂತದ್ದೇನೆಂದರೆ, ಯೇಸು ಕ್ರಿಸ್ತನೇ ಕೋವಿಡ್-19 ಲಸಿಕೆಯಾಗಿದ್ದಾನೆ. ಆತನು ನನ್ನ ನಿನ್ನ ಜೊತೆಯಲ್ಲಿರುವುದಾದರೆ ಆ ರೋಗವನ್ನು ತಡೆಗಟ್ಟುವಂತ ಶಕ್ತಿ ನನಗೆ ನಿನಗೆ ಅನುಗ್ರಹಿಸುವಂತವನಾಗಿದ್ದಾನೆ. ಯಾವ ಕೋವಿಡ್-19 ನನ್ನನ್ನು ನಿನ್ನನ್ನು ನಾಶಪಡಿಸುವುದಿಲ್ಲ. ಆದ್ರಿಂದ ಇಂದು ಈ ದೇವರ ವಾಕ್ಯ ಧ್ಯಾನ ಮಾಡುತ್ತಾ ಇರುವಂತ ನಾನು ನೀನು ಧ್ಯಾನ ಮಾಡಿರುವಂತದ್ದೇನೆಂದರೆ, ಕೋವಿಡ್-19 ಲಸಿಕೆ ಎನ್ನುವಾಗ ದೇವರೇ ಆ ಕೋವಿಡ್-19 ಲಸಿಕೆಯಾಗಿದ್ದಾನೆ. ದೇವರ ವಾಕ್ಯವೇ ಆ ಕೋವಿಡ್-19 ಲಸಿಕೆಯಾಗಿದೆ. ಯೇಸು ಕ್ರಿಸ್ತನೇ ದೇವರ ಒಬ್ಬನೇ ಮಗನೇ ಈ ಕೋವಿಡ್-19 ಲಸಿಕೆಯಾಗಿದ್ದಾನೆ. ಹೀಗಿರುವಾಗ, ದೇವರು ನಮ್ಮ ಜೊತೆಯಲ್ಲಿರುವಾಗ, ದೇವರ ವಾಕ್ಯ ನನ್ನ ನಿನ್ನ ಜೊತೆಯಲ್ಲಿರುವಾಗ, ಯೇಸು ಕ್ರಿಸ್ತನು ನನ್ನ ನಿನ್ನ ಜೊತೆಯಲ್ಲಿರುವಾಗ, ಈ ಕೋವಿಡ್-19 ಲಸಿಕೆ ನನ್ನ ನಿನ್ನ ಜೊತೆಯಲ್ಲಿ ಇದ್ದ ಹಾಗೆ, ಯಾವ ವೈರಸ್ ನನ್ನ ನಿನ್ನ ಮೇಲೆ ಆಕ್ರಮಣ ಮಾಡದ ಹಾಗೆ ದೇವರು ಅದನ್ನು ತಡೆಗಟ್ಟುವಂತವನಾಗಿದ್ದಾನೆ. ದೇವರು ಅದರ ಶಕ್ತಿಯನ್ನು ನಿಶಕ್ತಿಗೊಳಿಸಿ ದೇವರು ಅದರಿಂದ ನನ್ನನ್ನು ನಿನ್ನನ್ನು ಕಾಪಾಡುವಂತವನಾಗಿದ್ದಾನೆ. ಆ ದೇವರಿಂದ ದೂರವಾಗಿ ಹೋಗಿದ್ದೇವ. ಆ ದೇವರ ವಾಕ್ಯಕ್ಕೆ ನಾನು ನೀನು ವಿಧೇಯರಾಗ್ತಾ ಇಲ್ವಾ? ಆ ಯೇಸು ಕ್ರಿಸ್ತನನ್ನು ನಾನು ನೀನು ಅಲ್ಲಗಳೆದರುವಂತವರಾಗಿದ್ದೇವ. ಇವತ್ತು ನಾನು ನೀನು ಯೇಸು ಕ್ರಿಸ್ತನನ್ನು ಸ್ವೀಕರಿಸಬೇಕಾಗಿದೆ. ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಸ್ವೀಕರಿಸಬೇಕಾಗಿದೆ. ನಾನು ನೀನು ಯಾವ ಕಡೆಗೆ ಹೋಗುತ್ತಾ ಇದ್ದೇವೆ, ಯಾರಿಗೆ ಮೊರೆ ಇಡುತ್ತಾ ಇದ್ದೇವೆ, ನನ್ನ ನಿನ್ನ ಲಕ್ಷ್ಯ ಯಾವ ಕಡೆಗೆ ಹೋಗಿದೆ? ಈ ದಿನ ಈ ದೇವರ ವಾಕ್ಯ ಧ್ಯಾನ ಮಾಡುತ್ತಾ ಇರುವಂತಹ ಸಂದರ್ಭದಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವಂಥದ್ದು ಅವಶ್ಯವಾಗಿದೆ. ನಾನು ನೀನು ದೇವರಿಂದ ದೂರವಾಗಿ ಹೋಗಿದ್ದೇವ, ನಾನು ನೀನು ದೇವರ ವಾಕ್ಯಗಳಿಗೆ ವಿಧೇಯರಾಗಿ ಜೀವಿಸುತ್ತಾ ಇದ್ದೇವ, ನಾನು ನೀನು ಯೇಸು ಕ್ರಿಸ್ತನನ್ನು ಸ್ವೀಕರಿಸದೆ ನನ್ನ ನಿನ್ನ ಮನಸ್ಸಿಗೆ ಬಂದ ಹಾಗೆ ಜೀವನ ಮಾಡುತ್ತಾ ಇದ್ದೇವ. ನೆನಪಿಡಿ, ದೇವರು ಕಾಯಿಲೆಗಳನ್ನು ಬರಮಾಡುವಂತವನಾಗಿದ್ದಾನೆ. ದೇವರು ವೈರಸ್ ಅನ್ನು ಬರಮಾಡುವಂತವನಾಗಿದ್ದಾನೆ. ದೇವರು ಈ ವೈರಸ್ ಅನ್ನು ತಡೆಗಟ್ಟುವಂತವನು ಆಗಿದ್ದಾನೆ. ದೇವರು ಈ ವೈರಸ್ನ ಶಕ್ತಿಯನ್ನು ನಿಶಕ್ತಿಗೊಳಿಸುವಂತವನಾಗಿದ್ದಾನೆ. ದೇವರು ಈ ವೈರಸ್ ಅನ್ನು ನಾಶಪಡಿಸುವಂತವನಾಗಿದ್ದಾನೆ. ಹೀಗಿರುವಾಗ ಈ ಲಸಿಕೆ ನನಗೆ ನಿನಗೆ ಬೇಡವಾ? ಆ ಲಸಿಕೆ ನಮ್ಮೆಲ್ಲರಿಗೆ ಬೇಕಾಗಿದೆ. ಹೀಗಿರುವಾಗ ಆ ದೇವರ ಹತ್ತಿರ ಬರೋಣ, ಆ ಯೇಸು ಕ್ರಿಸ್ತನ ಹತ್ತಿರ ಬರೋಣ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸೋಣ. ಹಾಗೆ ಮಾಡುವಂತೆ ದೇವರು ನನ್ನನ್ನು ನಿನ್ನನ್ನು ಆಶೀರ್ವದಿಸಿ ನಡೆಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿರುವ ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ಕೋವಿಡ್-19 ಲಸಿಕೆ ವಿಷಯದ ಮೇಲೆ ಧ್ಯಾನ ಮಾಡುವಂತೆ ಸಹಾಯಿಸಿದೆ, ಅದಕ್ಕಾಗಿ ಸ್ತೋತ್ರ. ದೇವರೇ, ದೇವರ ವಾಕ್ಯವೇ, ಯೇಸು ಕ್ರಿಸ್ತನೇ ಈ ಕೋವಿಡ್-19 ಲಸಿಕೆ ಎಂದು ನಿನ್ನ ವಾಕ್ಯದಿಂದ ನಮಗೆ ಎಚ್ಚರಿಸಿದಕ್ಕಾಗಿ ಕೃತಜ್ಞತಾ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಹತ್ತಿರ ನಾವು ಬರುವಂತೆ ಸಹಾಯವನ್ನು ನೀಡು. ನಿನ್ನ ವಾಕ್ಯಕ್ಕೆ ಲಕ್ಷ್ಯ ಕೊಟ್ಟು ವಿಧೇಯರಾಗಿ ಜೀವಿಸಲು ಸಹಾಯವನ್ನು ನೀಡು. ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಸ್ವೀಕಾರ ಮಾಡಿ ಆತನ ಅನ್ಯೋನ್ಯತೆ, ಆತನ ಆಶೀರ್ವಾದ ಪಡೆದುಕೊಂಡು ಕೋವಿಡ್-19 ಲಸಿಕೆ ನಮ್ಮಲ್ಲಿ ಅಳವಡಿಸಿಕೊಳ್ಳುವಂತೆ ಸಹಾಯಿಸಬೇಕಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿ ಬಂದಿದ್ದೇವೆ ತಂದೆಯೇ, ಆಮೇನ್. ಕರ್ತನ ಪವಿತ್ರ ಭೋಜನ ಸಂಸ್ಕಾರದಲ್ಲಿ ಪ್ರವೇಶ ಮಾಡೋದಕ್ಕಿಂತ ಮುಂಚಿತವಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವ ಹಾಗೆ
ಸಭಾ ಸಂಗೀತಗಳಲ್ಲಿ 104ನೇ ಸಂಗೀತ, ಕ್ರಿಸ್ತೇಸು ನಿಜ ತೀರ್ಥವು. ಈ ತೀರ್ಥದೊಳಗೆ ಪಾಪಾತ್ಮ ತೊಳಕೊಳ್ಳಲು ಶುದ್ಧಾತ್ಮವಾಗುತ್ತೆ ಎಂಬ ಸಂಗೀತವನ್ನು ಹಾಡಿಕೊಳ್ಳೋಣ.
ಕರ್ತನ ಪವಿತ್ರ ಭೋಜನ ಸಂಸ್ಕಾರ ಪುಸ್ತಕದ 5ನೇ ಪುಟವನ್ನು ಅನುಸರಿಸೋಣ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಆತನು ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ. ನಿಜವಾಗಿ ನಿಮ್ಮ ಪಾಪಗಳಿಗೋಸ್ಕರ ಅತಿ ಪಶ್ಚಾತ್ತಾಪಟ್ಟು ನಿಮ್ಮ ನೆರೆಯವರ ಮೇಲೆ ಪ್ರೀತಿಯು ದಯವುಳ್ಳವರಾಗಿ ದೇವರ ಕಟ್ಟಳೆಯನ್ನು ಅನುಸರಿಸಿ ಇಂದಿನಿಂದ ಆತನ ಪರಿಶುದ್ಧ ಮಾರ್ಗದಲ್ಲಿ ನಡೆದು ನೂತನವಾದ ಮನಸ್ಸುಳ್ಳವರಾಗಿ ಜೀವಿಸುವುದಕ್ಕೆ ಪ್ರಯತ್ನ ಮಾಡುವ ನೀವು ಶಾಂತವಾದ ಹೃದಯದ ಮೊಳಕಾಲೂರಿ ಸರ್ವಶಕ್ತನಾದ ದೇವರಿಗೆ ವಿನಯದಿಂದ ನಿಮ್ಮ ಪಾಪವನ್ನು ಅರಿಕೆ ಮಾಡಿ ನಿಮ್ಮ ಆದರಣೆಗಾಗಿ ಪರಿಶುದ್ಧ ಸಂಸ್ಕಾರವನ್ನು ತಕ್ಕೊಳ್ಳುವ ಹಾಗೆ ವಿಶ್ವಾಸದಿಂದ ಸಮೀಪಿಸಿರಿ. ಎಲ್ಲರೂ ಒಟ್ಟಾಗಿ ಅರಿಕೆ ಮಾಡಿಕೊಳ್ಳೋಣ. ಸರ್ವಪ್ರಾಣವುಳ್ಳ ದೇವರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯೇ, ಸಮಸ್ತ ಸೃಷ್ಟಿಕರ್ತನೇ, ಎಲ್ಲ ಮನುಷ್ಯರ ನ್ಯಾಯಾಧಿಪತಿಯೇ, ನಾವು ಆಗಾಗ್ಗೆ ನಮ್ಮ ನಡೆ ನುಡಿ ನಡುಗಳಿಂದ ನಿನ್ನ ಆಜ್ಞೆಗಳನ್ನು ಮೀರಿ ನಿನ್ನ ದಿವ್ಯ ಮಹಿಮೆಗೆ ವಿರೋಧವಾಗಿ ನಾನಾ ವಿಧವಾದ ತಪ್ಪುಗಳನ್ನು ಘೋರವಾದ ಪಾಪಗಳನ್ನು ಮಾಡಿದ್ದೇವೆಂದುಕೊಂಡು ಪ್ರಲಾಪಿಸುತ್ತೇವೆ. ಈ ನಮ್ಮ ಪಾಪಗಳ ನಿಮಿತ್ತ ನಿನ್ನ ಕೋಪ ರೌದ್ರಗಳು ನಮ್ಮ ಮೇಲೆ ಬರುವುದು ನ್ಯಾಯವಾಗಿದೆ. ನಾವು ಈ ಅಕ್ರಮಿಗಳಿಗೋಸ್ಕರ ಮನಪೂರ್ವಕವಾಗಿ ಪಶ್ಚಾತ್ತಾಪಪಟ್ಟು ಬಹಳವಾಗಿ ದುಃಖಪಡುತ್ತೇವೆ. ಅವುಗಳನ್ನು ಜ್ಞಾಪಕ ಮಾಡಿಕೊಂಡು ವ್ಯಾಕುಲ ಪಡುತ್ತೇವೆ. ಅವುಗಳ ಭಾರವನ್ನು ಸಹಿಸಿಕೊಳ್ಳಲು ನಮಗೆ ಸಾಧ್ಯ. ಈ ಕಾರಣದಲ್ಲಿ ನಮ್ಮನ್ನು ಕರುಣಿಸು. ನಿನ್ನ ಮಗನು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮ ಹಿಂದಿನ ಅಪರಾಧಗಳನ್ನು ಮನ್ನಿಸು. ನಾವು ನೂತನ ಸ್ವಭಾವವುಳ್ಳವರಾಗಿ ಇಂದಿನಿಂದ ನಿನಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಿನ್ನನ್ನು ಸೇವಿಸಿ ನಿನ್ನ ನಾಮಕ್ಕೆ ಘನ ಮಾನಗಳನ್ನು ತರುವಂತೆ ಅನುಗ್ರಹಿಸಬೇಕೆಂದು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತ ನಿಮಿತ್ತ ಬೇಡಿಕೊಳ್ಳುತ್ತೇವೆ. ಆಮೆನ್. ನಿಜವಾಗಿ ಪಶ್ಚಾತ್ತಾಪಪಟ್ಟು ತಕ್ಕ ವಿಶ್ವಾಸದಿಂದ ನನ್ನ ಕಡೆಗೆ ತಿರುಗುವವರೆಲ್ಲರಿಗೂ ಪಾಪಗಳ ಪರಿಹಾರ ಕೊಡುವನೆಂದು ಮಹಾಕರುಣೆಯಿಂದ ವಾಗ್ದಾನ ಮಾಡಿ ನಮ್ಮ ಪರಮ ತಂದೆಯಾಗಿರುವ ಸರ್ವಶಕ್ತನಾದ ದೇವರೇ, ನಮ್ಮನ್ನು ಕರುಣಿಸಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮ ಪಾಪಗಳನ್ನೆಲ್ಲ ಮನ್ನಿಸಿ ಅವುಗಳಿಂದ ನಮ್ಮನ್ನು ಬಿಡಿಸಿ ಸಕಲ ಒಳ್ಳೆತನದಲ್ಲಿ ನಮ್ಮನ್ನು ಸ್ಥಿರಪಡಿಸಿ ನಿತ್ಯ ಜೀವನದಲ್ಲಿ ಸೇರಿಸು. ಆಮೆನ್. ಎಲ್ಲರೂ ಒಟ್ಟಾಗಿ ಓದಿಕೊಳ್ಳೋಣ. ಸರ್ವ ಪ್ರಾಣವುಳ್ಳ ದೇವರೇ, ನಿನಗೆ ಸಕಲ ಹೃದಯಗಳು ತೆರೆದು ಹವೆ, ಸಮಸ್ತ ಆಶಯಗಳು ತಿಳಿದು ಹವೆ. ನಿನಗೆ ಮರೆಯಾದ ಗುಪ್ತಗಳು ಒಂದೂ ಇಲ್ಲ. ನಾವು ನಿನ್ನನ್ನು ಸಂಪೂರ್ಣವಾಗಿ ಪ್ರೀತಿಸಲು ನಿನ್ನ ಪರಿಶುದ್ಧ ನಾಮವನ್ನು ಗೀತವಾಗಿ ಸ್ತುತಿಸಲು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಿನ್ನ ಪರಿಶುದ್ಧ ಆತ್ಮನ ಪ್ರೇರಣೆಯಿಂದ ನಮ್ಮ ಹೃದಯಗಳ ಆಲೋಚನೆ ಶುದ್ಧ ಮಾಡು. ಆಮೆನ್. ಕರುಣಾ ಸಮುದ್ರನಾದ ಕರ್ತನೇ, ನಾವು ಸ್ವನೀತಿಯಲ್ಲಿ ನಂಬಿಕೆ ಇಟ್ಟು ಈ ನಿನ್ನ ಮೇಜಿನ ಬಳಿಗೆ ಬರುವುದಕ್ಕೆ ಧೈರ್ಯಗೊಳ್ಳದೆ ವಿವಿಧವಾಗಿ ಪ್ರಕಟವಾಗುವ ನಿನ್ನ ಮಹಾಕರುಣೆಯಲ್ಲಿ ನಂಬಿಕೆ ಇಟ್ಟು ಬರುತ್ತೇವೆ. ನಿನ್ನ ಮೇಜಿನಿಂದ ಬೀಳುವ ರೊಟ್ಟಿ ತುಂಡುಗಳನ್ನು ಕೂಡಿಸುವುದಕ್ಕಾದರೂ ಯೋಗ್ಯತೆ ಇಲ್ಲದವರಾಗಿದ್ದೇವೆ. ಕೃಪಾಳವಾದ ಪ್ರಭುವೇ, ನಾವು ಆತನಲ್ಲಿ ಜೀವಿಸಿ ಬೆಳೆಯುವಂತೆ ನಿನ್ನ ಪ್ರಿಯ ಕುಮಾರನಾದ ಯೇಸು ಕ್ರಿಸ್ತನ ದೇಹವನ್ನು ತಿಂದು ಆತನ ರಕ್ತವನ್ನು ಕುಡಿಯಲು ಅನುಗ್ರಹ ಮಾಡು. ನಾವು ಆತನ ಅತಿ ಅಮೂಲ್ಯವಾದ ರಕ್ತದಿಂದ ತೊಳೆಯಲ್ಪಟ್ಟು ನಾವು ಆತನಲ್ಲಿಯೂ ಆತ ನಮ್ಮಲ್ಲಿ ಎಂದೆಂದೂ ನೆಲೆಗೊಂಡಿರುವಂತೆ ಕೃಪೆ ಮಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ಸರ್ವಶಕ್ತನಾದ ದೇವರೇ, ನಮ್ಮ ಪರಮ ತಂದೆಯೇ, ನಿನ್ನ ಅಪಾರವಾದ ಕರುಣೆಯಿಂದ ನಿನ್ನ ಈ ಕುಮಾರನಾದ ಯೇಸು ಕ್ರಿಸ್ತನನ್ನು ನಮ್ಮ ವಿಮೋಚನೆಗಾಗಿ ಶಿಲುವೆ ಮೇಲೆ ಮರಣ ಹೊಂದುವುದಕ್ಕೆ ಕೊಟ್ಟಿದ್ದಿ. ಆತನು ಅಲ್ಲಿ ತನ್ನನ್ನು ಒಂದೇ ಸಾರಿ ಸಮರ್ಪಿಸಿಕೊಂಡು ಮಾಡಿದ ಯಜ್ಞರೂಪವಾದ ಪ್ರಾಯಶ್ಚಿತ್ತವು ಸಂಪೂರ್ಣವಾದುದು, ದೋಷರಹಿತವಾದುದು, ಲೋಕದವರೆಲ್ಲರ ಪಾಪವನ್ನು ಪರಿಹರಿಸುವುದಕ್ಕೆ ಸಾಮರ್ಥ್ಯವುಳ್ಳದ್ದು ಆಗಿದೆ. ಆತನು ತನ್ನ ಅಮೂಲ್ಯ ಮರಣದ ಜ್ಞಾಪಕಾರ್ಥವಾದ ಈ ಸಂಸ್ಕಾರವನ್ನು ಸ್ಥಾಪಿಸಿ ತಾನು ತಿರುಗಿ ಬರುವ ತನಕ ಇದನ್ನು ಆಚರಿಸುತ್ತಿರಬೇಕೆಂದು ತನ್ನ ಪರಿಶುದ್ಧ ಸುವಾರ್ತೆಯಲ್ಲಿ ನಮಗೆ ಆಜ್ಞಾಪಿಸಿದನು. ಕರುಣೆಗಳ ತಂದೆಯೇ, ನಮ್ಮ ಪ್ರಾರ್ಥನೆಯನ್ನು ಕೇಳು. ನಾವು ನಿನ್ನ ಕುಮಾರನು ನಮ್ಮ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನು ಏರ್ಪಡಿಸಿದ ನಿಯಮವನ್ನು ಅನುಸರಿಸಿ ಆತನ ಶ್ರಮರಣ ಜ್ಞಾಪಕಾರ್ಥವಾಗಿ ಈ ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ತಕ್ಕೊಳ್ಳುವಾಗ ಆತನ ದಿವ್ಯವಾದ ದೇಹ ರಕ್ತಗಳಲ್ಲಿ ಪಾಲುಗಾರರಾಗುವ ಹಾಗೆ ನಮಗೆ ಕೃಪೆ ಮಾಡಬೇಕೆಂದು ಅತಿ ವಿನಯದಿಂದ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಆತನು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ತನ್ನ ಶಿಷ್ಯರಿಗೆ ಕೊಟ್ಟು, ತೆಗೆದುಕೊಂಡು ತಿನ್ನಿರಿ, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನ ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಇದರಲ್ಲಿರುವುದನ್ನೆಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ನಿಮಗೋಸ್ಕರವೂ ಬಹು ಜನರಿಗೋಸ್ಕರವೂ ಸುರಿಸಲ್ಪಡುವ ರಕ್ತ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ
ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡ್ರಿ ಅಂದನು. ಆಮೆನ್. ಓ ಕರ್ತನೆ, ಪರಿಶುದ್ಧ ತಂದೆಯೇ, ಸರ್ವಶಕ್ತನಾದ ನಿತ್ಯ ದೇವರೇ, ನಾವು ಎಲ್ಲ ಕಾಲದಲ್ಲಿಯೂ ಎಲ್ಲ ಸ್ಥಳಗಳಲ್ಲಿಯೂ ನಿನಗೆ ಸ್ತೋತ್ರಗಳನ್ನು ಅರ್ಪಿಸುವುದು ಸರಿಯಾಗಿಯೂ ನೀತಿಯಾಗಿಯೂ ನಮ್ಮ ಮೇಲೆ ಬಿದ್ದ ಭಾರವಾಗಿಯೂ ಇದೆ. ಈ ಪ್ರಾರ್ಥನೆ ಒಟ್ಟಾಗಿ ಹೇಳಿಕೊಳ್ಳ. ಆದ್ದರಿಂದ ನಾವು ದೇವರೊಂದಿಗೂ ಪರಲೋಕದ ಸಂಘದವರೆಲ್ಲರೊಂದಿಗೂ ನಿನ್ನ ಪ್ರಭಾವದ ನಾಮವನ್ನು ಕೊಂಡಾಡುತ್ತಾ ಘನಪಡಿಸುತ್ತಾ, ಪರಿಶುದ್ಧನೇ ಪರಿಶುದ್ಧನೇ ದೂತಗಣಗಳ ಒಡೆಯನಾದ ದೇವರೇ, ಈ ಪರಲೋಕಗಳು ನಿನ್ನ ಪ್ರಭಾವದಿಂದ ತುಂಬಿವೆ ಎಂದು ಎಡಬಿಡದೆ ನಿನ್ನನ್ನು ಸ್ತುತಿಸುತ್ತೇವೆ. ಮಹೋನ್ನತವಾಗಿರುವ ಪ್ರಭುವೇ, ನಿನಗೆ ಮಹಿಮೆ ಉಂಟಾಗಲಿ. ಆಮೆನ್. ಕರ್ತನಲ್ಲಿ ಪ್ರಿಯ ಸಭೆಯವರೇ, ಕರ್ತನ ಮೇಜು ಸಿದ್ಧವಾಗಿದೆ. ನೀವು ನಿಮ್ಮ ನಿಮ್ಮ ಸ್ಥಳಗಳಲ್ಲಿಯೇ, ನಿಮ್ಮ ಮನೆಗಳಲ್ಲಿಯೇ ಕೈಗಳಲ್ಲಿ ರೊಟ್ಟಿಯನ್ನು ತೆಗೆದುಕೊಳ್ಳಲು ಕೇಳಿಕೊಳ್ಳುತ್ತೇನೆ. ನಿಮಗೋಸ್ಕರ ಮರಣಕ್ಕೆ ಒಪ್ಪಿಸಿಕೊಟ್ಟ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇಹವು ನಿಮ್ಮ ದೇಹಾತ್ಮಗಳನ್ನು ನಿತ್ಯ ಜೀವಕ್ಕಾಗಿ ಕಾಪಾಡಲಿ. ಕ್ರಿಸ್ತನು ನಿಮಗೋಸ್ಕರ ಸತ್ತನೆಂದು ಜ್ಞಾಪಕ ಮಾಡಿಕೊಂಡು ಇದನ್ನು ತೆಗೆದುಕೊಂಡು ತಿಂದು ಕೃತಜ್ಞತೆಯುಳ್ಳವರಾಗಿ ನಿಮ್ಮ ಹೃದಯದಲ್ಲಿ ಆತನನ್ನು ವಿಶ್ವಾಸದಿಂದ ಆಹಾರ ಮಾಡಿಕೊಳ್ಳಿರಿ. ಈಗ ನೀವು ನಿಮ್ಮ ನಿಮ್ಮ ಕೈಗಳಲ್ಲಿ ದ್ರಾಕ್ಷಾರಸದ ಕಪ್ಪನ್ನು ತೆಗೆದುಕೊಳ್ಳಿರಿ. ನಿಮಗೋಸ್ಕರ ಸುರಿಸಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ರಕ್ತವು ನಿಮ್ಮ ದೇಹಾತ್ಮಗಳ ನಿತ್ಯ ಜೀವಕ್ಕಾಗಿ ಕಾಪಾಡಲಿ. ಕ್ರಿಸ್ತನ ರಕ್ತವು ನಿಮಗೋಸ್ಕರ ಸುರಿಸಲ್ಪಟ್ಟಿದ್ದೆಂದು ಜ್ಞಾಪಕ ಮಾಡಿಕೊಂಡು ಇದನ್ನು ಕುಡಿದು ಕೃತಜ್ಞತೆಯುಳ್ಳವರಾಗಿರ್ರಿ. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ ಎಂದು ಹೇಳಿರುವಂತ ಕ್ರಿಸ್ತನು ಆತನಲ್ಲಿ ವಿಶ್ವಾಸವಿಟ್ಟು ಪವಿತ್ರ ಭೋಜನ ಸಂಸ್ಕಾರದಲ್ಲಿ ಪಾಲ್ಗೊಂಡಿರುವ ನಿಮ್ಮೆಲ್ಲರ ಜೀವಿತದಲ್ಲಿ ಶಾಂತಿ, ಸಮಾಧಾನ, ವಿಶ್ರಾಂತಿ, ಆರೋಗ್ಯವನ್ನು ದಯಪಾಲಿಸ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. 12ನೇ ಪುಟದಲ್ಲಿರುವಂತಹ ಪ್ರಾರ್ಥನೆಯನ್ನು ನಾವೆಲ್ಲರೂ ಒಟ್ಟಾಗಿ ಹೇಳಿಕೊಳ್ಳೋಣ. ಮೇಣ ಲೋಕಗಳಲ್ಲಿ ದೇವರಿಗೆ ಮಹಿಮೆಯು, ಭೂಲೋಕದಲ್ಲಿ ಸಮಾಧಾನವು, ಮನುಷ್ಯರ ಮೇಲೆ ದೇವರ ದಯವು ಇರಲಿ. ಕರ್ತನೇ, ಪರಲೋಕದ ರಾಜನೇ, ಸರ್ವಶಕ್ತನಾಗಿರುವ ತಂದೆಯಾಗಿರುವ ದೇವರೇ, ನಾವು ನಿನ್ನ ಮಹಾಪ್ರಭಾವ ನೆನೆಸಿ ನಿನ್ನನ್ನು ಸ್ತುತಿಸುತ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ, ನಿನ್ನನ್ನು ಆರಾಧಿಸುತ್ತೇವೆ, ನಿನ್ನನ್ನು ಘನಪಡಿಸುತ್ತೇವೆ, ನಿನಗೆ ಕೃತಜ್ಞತಾಸ್ತೋತ್ರ ಸಲ್ಲಿಸುತ್ತೇವೆ. ಪ್ರಭುವೇ, ತಂದೆಯಾದ ದೇವರ ಒಬ್ಬನೇ ಮಗನಾಗಿರುವ ಯೇಸು ಕ್ರಿಸ್ತನೇ, ಪ್ರಭುವಾಗಿರುವ ದೇವರೇ, ದೇವರ ಯಜ್ಞ ಪಶುವಾಗಿರುವ ಆತನೇ, ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವ ದಿವ್ಯರಕ್ಷಕನೇ, ನಮ್ಮನ್ನು ಕರುಣಿಸು. ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವ ದಿವ್ಯರಕ್ಷಕನೇ, ನಮ್ಮ ವಿಜ್ಞಾಪನೆ ಲಾಲಿಸು. ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತಿರುವ ಆತನೇ, ನಮ್ಮನ್ನು ಕರುಣಿಸು. ನೀನೊಬ್ಬನೇ ಪವಿತ್ರನು, ನೀನೊಬ್ಬನೇ ಪ್ರಭು, ಕ್ರಿಸ್ತ ನೀನೊಬ್ಬನೇ ಪವಿತ್ರಾತ್ಮನೊಂದಿಗೆ ಕೂಡಿ ತಂದೆಯಾದ ದೇವರ ಪ್ರಭಾವದ ಶಿರೋಮಣಿಯಾಗಿದ್ದಿ. ಆಮೇಲೆ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ದೇವರ ಮತ್ತು ಆತನ ಮಗನು ನಮ್ಮ ಕರ್ತನೂ ಆಗಿರುವ ಯೇಸು ಕ್ರಿಸ್ತನ ಜ್ಞಾನದಲ್ಲಿಯೂ ಪ್ರೀತಿಯಲ್ಲಿಯೂ ನಿಮ್ಮ ಹೃದಯಗಳನ್ನು ಮನಸ್ಸುಗಳನ್ನು ನೆಲೆಗೊಳಿಸಿ ಕಾಯಲಿ. ತಂದೆಯು ಮಗನು ಪವಿತ್ರಾತ್ಮನೂ ಆಗಿರುವ ಸರ್ವಶಕ್ತನಾದ ದೇವರ ಆಶೀರ್ವಾದವು ನಿಮ್ಮೊಳಗೆ ಬಂದು ಯಾವಾಗಲೂ ನಿಮ್ಮ ಸಂಗಡ ಇರಲಿ.